स्वस्ति श्रीरस्तु मे शस्तं निस्तुला निस्तुलात् पुनः वस्तुनो वस्तुनो नित्यं समस्तव्यस्तयोगतः यस्य प्रचण्डतपसा श्रुतिगीतवृत्तः तुष्टो हरिः किल वशं वदतामवाप श्रीमध्वसन्मतपयोनिधिपूर्णचन्द्रः श्रीविष्णुतीर्थमुनिराट् मुदमातनोतु श्रीगुरुभ्यो नमः हरिः ओम् ಭಾಗವತ ಸಾರೋದ್ಧಾರದಲ್ಲಿ ಹೋದ ಸಲಿ ಧ್ಯಾನ ಪ್ರಕರಣ ಮುಗಿತು. ಧ್ಯಾನ ಪ್ರಕರಣ ಮುಗಿದ ಮೇಲೆ ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣ ಅಂತ ಇದು 18ನೇ ಪ್ರಕರಣ ಪ್ರಾರಂಭ ಆಗ್ತಾ ಇದೆ. ಆ ರಾಘವೇಂದ್ರ ಸ್ವಾಮಿಗಳದ್ದು ಒಂದು ಧ್ಯಾನ ಪ್ರಕರಣ ಅದೊಂದು ಹೇಳಬೇಕಾಗಿತ್ತು. ಆದರೆ ಅದಕ್ಕೆ ಒಂದು ಸ್ವಲ್ಪ ಚಿತ್ರ ಬರೆದ್ರೆ ಒಳ್ಳೆಯದು. ಅದು ಚಿತ್ರ ಆಗ್ತಾ ಇದೆ. ಅದರಿಂದ ಅದು ಯಾವಾಗ ಚಿತ್ರ ಕಂಪ್ಲೀಟ್ ಆಗುತ್ತೋ ಆವಾಗ ಅದನ್ನು ಹೇಳ್ತೀನಿ. ಮುಂದಿನ ಪ್ರಕರಣ ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣ. ಅಂದರೆ ಒಬ್ಬ ಭಕ್ತ ಅವನು ಮೋಕ್ಷವನ್ನ ಹೊಂದಬೇಕು ಅಂತಂದ್ರೆ ಬಿಂಬರೂಪಿ ಪರಮಾತ್ಮನ ಧ್ಯಾನವನ್ನ ಮಾಡಬೇಕು. ಆ ಬಿಂಬರೂಪಿ ಪರಮಾತ್ಮನ ಧ್ಯಾನ ಮಾಡಬೇಕಾದ್ರೆ ಆ ಬಿಂಬರೂಪ ಯಾವುದು ಅಂತ ಮೊದಲು ಗೊತ್ತಾಗಬೇಕು. ಅದು ಗೊತ್ತಾಗುವುದು ನಮಗೆ ಗೊತ್ತಾಗೋದಿಲ್ಲ. ದೇವರು ಒಬ್ಬ ನಿಯತ ಗುರುಗಳು ಅಂತ ಒಬ್ಬರನ್ನ ಏರ್ಪಾಡು ಮಾಡಿರ್ತಾನೆ. ಆ ನಿಯತ ಗುರುಗಳನ್ನ ನಾವು ನಾವಾಗೆ ಹುಡ್ಕೊಂಡು ಹೋಗ್ಲಿಕ್ಕಾಗಲ್ಲ. ಆ ದೇವರು ಏರ್ಪಾಡು ಮಾಡ್ತಾನೆ, ಅವ್ರ ಗುರುಗಳು ಬರ್ತಾರೆ, ಇದು ಇಂತಹ ನಿಮ್ಮ ಬಿಂಬರೂಪ ಇದಾಗಿದೆ ಅಂತ ಹೇಳಿ ಆಮೇಲೆ ಅದರ ಉಪಾಸನೆ ಅದೆಲ್ಲ ನಡೆಯುತ್ತೆ. ಇವಾಗ ಈ ಪ್ರಕರಣದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ಬಿಂಬ ರೂಪಿ ಪರಮಾತ್ಮನನ್ನ ತಿಳಿಸಿಕೊಡುವಂತಹ ಗುರುಗಳ ಪ್ರಾಪ್ತಿ ಈ ಪ್ರಕರಣದಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಈ ಪ್ರಕರಣದಲ್ಲಿ ಆ ಬಿಂಬೋಪಾಸಕ ಗುರುಗಳು ಬಂದು ಬಿಂಬೋಪದೇಶವನ್ನ ಮಾಡ್ತಾರೆ. ಮುಂದಿನ ಪ್ರಕರಣದಲ್ಲಿ ಅವರು ಮಾಡಿದಾದ ಮೇಲೆ ಆ ಉಪದೇಶವನ್ನ ಪಡೆದುಕೊಂಡ ಮೇಲೆ ಏನು ಧ್ಯಾನ ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ಏಕಾಗ್ರತೆಯನ್ನು ಪಡಿಬೇಕು ಅಂತ ಅಧ್ಯಾತ್ಮ ಪ್ರಕರಣ ಅಂತ ಮುಂದಿನ ಪ್ರಕರಣ. ಸರಿ, ಈ ಪ್ರಕರಣದಲ್ಲಿ ಮೊದಲು ಏಕಾದಶ ಸ್ಕಂದದ ಒಂದು ಶ್ಲೋಕ. ಆ ಶ್ಲೋಕ ಬರೋಕ್ಕಿಂತ ಮುಂಚೆನೆ ತುಂಬ ವಿವರಣೆಯನ್ನು ಕೊಟ್ಟಿದ್ದಾರೆ ವಿಷ್ಣುತೀರ್ಥರು. ಶ್ಲೋಕ ಏನು? ಶುದ್ಧಿರ್ನೃಣಾಂ ನತು ತಥೇದ್ಯ ದುರಾಶಯಾನಾಂ ವಿದ್ಯಾಶ್ರುತಾಧ್ಯಯನದಾನ ತಪಕ್ರಿಯಾಭಿಃ ಸತ್ವಾತ್ಮನಾಂ ವೃಷಭತೆ ಯಶಸಿ ಪ್ರವೃದ್ಧ ಸತ್ಶ್ರದ್ಧಯ ಶ್ರವಣ ಸಂವೃತಯ ಯಥಾ ಸ್ಯಾತ್ ಅಂತ ಇದು ಏಕಾದಶ ಸ್ಕಂದದಲ್ಲಿ 6ನೇ ಅಧ್ಯಾಯದಲ್ಲಿ ಬರುವ ಶ್ಲೋಕ. ದೇವತೆಗಳು ಕೃಷ್ಣನನ್ನ ಪರಂಧಾಮಕ್ಕೆ ವಾಪಸ್ಸು ವೈಕುಂಠಕ್ಕೆ ಕರೆದುಕೊಂಡು ಹೋಗುವಾಗ ಆ ದೇವತೆಗಳು ಹೇಳುವ
ಸ್ತೋತ್ರ ಇದು, ಈ ಶ್ಲೋಕ. ಈ ಸ್ತೋತ್ರದಿಂದ, ಈ ಶ್ಲೋಕದಿಂದ ವಿಷ್ಣು ತೀರ್ಥರು ಏನು ಮಾಡ್ತಾರೆ ನೋಡಿ, ಬಿಂಬೋಪಾಸಕ ಗುರುಪ್ರಾಪ್ತಿಯಲ್ಲಿ ಇದು ಒಂದು ಅಂಶ ಅಂತ ಈ ಶ್ಲೋಕದಿಂದ ಬರುವ ಒಂದು ಮಹಿಮೆಯನ್ನು ಹೇಳ್ತಾರೆ. ಏನಪ್ಪ ಅದು ಮಹಿಮೆ? ಮೊದಲು ಏನು ಮಾಡ್ತಾರೆ ವಿಷ್ಣು ತೀರ್ಥರು ನೋಡಿ, ಹಿಂದಿನ ಪ್ರಕರಣದಲ್ಲಿ ಏನಾಗಿತ್ತು, ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ಹೇಳಿತ್ತು. ಆ ಧ್ಯಾನ ಪ್ರಕರಣದಲ್ಲಿ ಒಬ್ಬ ತುಂಬ ಹೊಸಬ, ಅಂದರೆ ಹೊಸಬ ಅಂತಂದ್ರೇನು, ಎಲ್ಲ ಹಿಂದೆ ಹೇಳಿರುವ ಆ, ಪ್ರಕರಣಗಳಲ್ಲಿ, ಹಿಂದಿನ ಪ್ರಕರಣಗಳಲ್ಲಿ ಏನೇನು ಹೇಳಿದ್ದಾರೆ ಅದೆಲ್ಲ ಮಾಡ್ಕೊಂಬಂದಿದ್ದಾನೆ ಅಂತ ಇಟ್ಕೊಳ್ಳೋಣ. ಅದೆಲ್ಲ ಮಾಡ್ಕೊಂಬಂದು ಅವನು ಯೋಗ್ಯತೆಯೂ ಒಳ್ಳೆ ಉತ್ತಮ ಜೀವ ಇದ್ದಾನೆ. ಅವನು ಏನು ಮಾಡ್ತಾನೆ, ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾನೆ, ಅವನಲ್ಲಿ ಭಕ್ತಿ ದಿನೇ ದಿನೇ ಹೆಚ್ಚುತ್ತಾ ಇದೆ. ಅಂತಹ ಒಬ್ಬ ಭಕ್ತ ಅಂತ ಇಟ್ಕೊಳ್ಳೋಣ. ಅಂದರೆ ಸುಮಾರು ಮೆಟ್ಟಲುಗಳನ್ನೆಲ್ಲ ಏರಿದಾನ ಆ ಭಕ್ತ. ಅವನು ಒಂದು ಸಲಿ ಯೋಚನೆ ಮಾಡ್ತಾನೆ, ಧ್ಯಾನಕ್ಕೆ ನಾನು ಕೂತ್ಕೊಂಡಾಗ ಯಾಕೆ ನನ್ನ ಮನಸ್ಸು ಸರಿಯಾಗಿ ಧ್ಯಾನ ಮಾಡಲು ಆಗ್ತಾ ಇಲ್ಲ? ಕೀದೃಶಿ ಇಯಂ ಮೇ ಮನಃಶುದ್ಧಿ, ಏನಪ್ಪ ಇದು ನನ್ನ ಮನಸ್ಸು ಶುದ್ಧಿ ಈ ತರಹ ಇದೆಯಲ್ವಾ? ಯತ್ ಪುನಃ ಪುನಃ ಅಪಿ ವಿಷಯಮೇವ ಅಭಿಧಾವತಿ, ಏನೋ ಪರಮಾತ್ಮನನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡೋಣ ಅಂತಂದ್ರೆ ಮತ್ತೆ ಮತ್ತೆ ವಿಷಯದ ಕಡೆಗೇನೆ ನನ್ನ ಮನಸ್ಸು ಹೋಗ್ತಾ ಇದೆ. ಏನಪ್ಪ ಇದು ಮನಃಪ್ರಸಾದ ಅಂದರೆ ಯಾಕೆ ಹೀಗಾಗ್ತಾ ಇದೆ? ಮನಃಪ್ರಸಾದ, ಮನಃಪ್ರಸಾದ ಅಂದ್ರೇನು? ಅಪ್ರಯತ್ನೇನ ವಿಷಯಾನ್ ಪ್ರತಿ ಅನುಧಾವನ ರಹಿತತ್ವಂ. ಪ್ರಯತ್ನ ಇಲ್ಲದೇನೆ, ಅಂದರೆ ತುಂಬ ಕಷ್ಟಪಟ್ಟು ಮನಸ್ಸನ್ನು ಹಿಡಿದುಕೊಂಡು, ಇವಾಗ ಚಿಕ್ಕ ವಯಸ್ಸಲ್ಲಿ ಅದು ಇದು ಹೊರಗಡೆ ತಿನ್ನಬೇಕು ಅಂತಿರುತ್ತೆ, ಅಥವಾ ಬೇಡ ಆಟ ಆಟ ಆಡೋದು, ಬ್ಯಾಟು ಬಾಲು, ಏನು ಒಂದು 2, 3, 4 ವಯಸ್ಸಿದ್ದಾಗ ಆ ಬ್ಯಾಟು ಬಾಲೆಲ್ಲ ಇರುತ್ತೆ, ಅಥವಾ ಆಟದ ಸಾಮಾನು ಏನೋ ಇರುತ್ತೆ. ಅದನ್ನ ಅಪ್ಪ ಹೇಳ್ತಾನೆ, ಇಲ್ಲ ಇವತ್ತು ನೀನು ಸ್ವಲ್ಪ ಓದಬೇಕು, ಒಂದು 10 ವಯಸ್ಸಿದ್ದಾಗ ಓದಬೇಕು, ಆಡುವಂಗಿಲ್ಲ ಅಂದರೆ ಭಾರೀ ಕಷ್ಟಪಟ್ಟು ಆಯ್ತಪ್ಪ ಇವತ್ತು ಒಂದಿನ ಆಟ ಬಿಡೋಣ ಅಂತ ಆ ಆಟದ ಸಾಮಾನು, ಕ್ರಿಕೆಟೋ ಬಾಲು ಬ್ಯಾಟೋ ಏನೋ ಬಿಡ್ತಾನೆ. ಅಂದರೆ ಅದು ಎಷ್ಟು ಕಷ್ಟ ಬಿಡೋದು. ಅದೇ ವಯಸ್ಸಾದ ಒಂದು 40-50 ವಯಸ್ಸಾದ ಅದೇನದು ಬ್ಯಾಟು ಬಾಲು, ಅದರದ್ದು ಆ ಪ್ಲಾಸ್ಟಿಕ್ ಬ್ಯಾಟು ಬಾಲು, ಅದ್ರ ಮೇಲೆ ಏನು ಇದೇ ಇಲ್ಲ, ಆಸ್ಥೆನೇ ಇಲ್ಲ, ಏನು ಸಲೀಸಾಗಿ ಬಿಟ್ಬಿಡ್ತೀವಿ. ನಮಗೇನು ಅದಕ್ಕೆ ಅದರಿಂದ ಏನು ತೊಂದರೆನೇ ಇಲ್ಲ. ಅದು ಬಿಡೋದ್ರಿಂದ ಮನಸ್ಸಿಗೆ ಭಾಳ ನೋವಾಯಿತು. ಹೇಗೆ ಚಿಕ್ಕವರಿದ್ದಾಗ ಆಟ ಬಿಡಬೇಕು ಅಂತಂದರೆ ಎಷ್ಟು ಕಷ್ಟಪಡ್ತಾ ಇದ್ವಿ, ಅದೇ ಇವಾಗ ದೊಡ್ಡವರಾದ್ಮೇಲೆ ಅದ್ರ ಮೇಲೆ ಬಿಡಬೇಕು ಅಂದರೆ ಸಲೀಸಾಗಿ ಬಿಟ್ಬಿಡ್ತೀವಿ. ಹಾಗೆ ಮನಃಪ್ರಸಾದ ಅಂತಂದರೆ ಕೇವಲ ಕಷ್ಟಪಟ್ಟು ವಿಷಯದ ಕಡೆ ಮನಸ್ಸು ಹೋಗೋದು, ಹೋಗದೇ ಇರೋ ಹಂಗೆ ನೋಡ್ಕೊಳ್ಳೋದಲ್ಲ. ಅಪ್ರಯತ್ನೇನ, ಯಾವ ಕಷ್ಟವೂ ಇಲ್ಲದೇನೆ ಸಲೀಸಾಗಿ ಮನಸ್ಸು ವಿಷಯದ ಕಡೆ ಹೋಗದೇ ಇರೋಣ ಅಂತಿದೆಯಲ್ವಾ, ಅದು ಮನಃಶುದ್ಧಿ, ಮನಃಪ್ರಸಾದ ಅಂದರೆ ಅದು. ಅಂತಹ ಪ್ರಶಸ್ತವಾದ ಬುದ್ಧಿ ಕೇನ ಭವೇತ್ ಅಂತ ಈ ಭಕ್ತ, ಯಾರೋ ಇಷ್ಟೆಲ್ಲ ಮೆಟ್ಟಲುಗಳನ್ನು ಹತ್ತಿ ಧ್ಯಾನವನ್ನು ಮಾಡಬೇಕು ಅಂತ ಹಿಂದಿನ ಪ್ರಕರಣದಲ್ಲಿ ಏನು ಹೇಳಿದ್ದಾರೆ, ಅವನು ಯೋಚನೆ ಮಾಡ್ತಾನಂತೆ. ನಮಗಿದೆಲ್ಲ ಯೋಚನೆ ಇಲ್ಲ, ಯಾಕೆಂದರೆ ನಾವು ಅಷ್ಟು ಮೆಟ್ಟಲು ಹತ್ತೇ ಇಲ್ಲ ನಾವು. ಅವನು ಯೋಚನೆ ಮಾಡ್ತಾನೆ ಏನಂತ, ಕಿಮೇತಂ ಸಂಸಾರ ಸನ್ನಿಧಿಂ ಪರಿತ್ಯಜ್ಯ ತೀರ್ಥಯಾತ್ರಾದಿನ ತೀರ್ಥಯಾತ್ರಾ ಕಾಯಕ್ಲೇಶಾದಿನ ಭವೇತ್. ಅವನು ಯೋಚನೆ ಮಾಡ್ತಾನೆ ಏನಂತ, ಏನಪ್ಪ ನನ್ನ ಮನಸ್ಸು ಹೀಗಿದೆ, ನಿಲ್ತಾ ಇಲ್ಲ ಒಂದು ಕಡೆ, ಇದು ಹೇಗೆ ಈ ಮನಸ್ಸನ್ನು ಸುಲಭವಾಗಿ ವಿಷಯದ ಕಡೆ ಹೋಗದೇನೆ ದೇವರ ಕಡೆ ನಿಲ್ಲಬೇಕದು, ಅದು ಹೇಗಾಗತ್ತೆ? ತೀರ್ಥಯಾತ್ರೆ ಮಾಡಿದ್ರೆ ಆಗಬಹುದೇನೋ, ಅಥವಾ
ಕಾಯಕ್ಲೇಶಾದಿನ ಸ್ವಲ್ಪ ತಪಸ್ ಮಾಡಿ ಉಪವಾಸ ವ್ರತಗಳನ್ನು ಮಾಡಿ ವಿಷ್ಣು ಪಂಚಕ ವ್ರತ ಭೀಷ್ಮ ಪಂಚಕ ವ್ರತ ಇದೆಲ್ಲ ಮಾಡಿದರೆ ಅವಾಗ ಮನಸ್ಸು ಸ್ವಲ್ಪ ನಿಲ್ಲತ್ತೆ. ಯಾಕೆ ಅಂದರೆ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಆಹಾರವನ್ನು ಕೊಡದೆ ಹೋದರೆ ಮನಸ್ಸಿಗೆ, ಅಂದರೆ ದೇಹಕ್ಕೆ ಆಹಾರ ಕೊಡದೆ ಹೋದರೆ ಮನಸ್ಸು ಬಹಳ ಯಾವುದೋ ವಿಷಯ ಪದಾರ್ಥದ ಕಡೆ ಅಟ್ರಾಕ್ಟ್ ಆಗೋದಿಲ್ಲ. ಏಕಾದಶಿ ನೋಡ್ತೀವಲ್ವಾ, ಏಕಾದಶಿ ಉಪವಾಸ ಮಾಡಿಬಿಟ್ರೆ ಏನು ಅದರಲ್ಲಿ ಮನಸ್ಸು ಬೇರೆ ಕಡೆ ಆ ವಿಷಯದ ಕಡೆ, ಅಂದರೆ ಏಕಾದಶಿ ದಿನ ಬಿಟ್ಟು ಬೇರೆ ಕಡೆ ಎಷ್ಟು, ಬೇರೆ ದಿನಗಳಲ್ಲಿ ಎಷ್ಟು ಅದು ಮಾಡಬೇಕು ಇದು ಮಾಡಬೇಕು ಅದು ತಿನ್ನಬೇಕು ಇದು ತಿನ್ನಬೇಕು ನೋಡಬೇಕು ಓಡಾಡಬೇಕು ಅಂತೆಲ್ಲ ಇರುತ್ತೆ. ಆ ಹುಮ್ಮಸ್ಸಿರೋದಿಲ್ಲ. ಆದ್ದರಿಂದ ಆಹಾರದ ನಿಯಮನವನ್ನು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಆ ತರಹ ಇವನುವೇ ಈ ಭಕ್ತ ಯೋಚನೆ ಮಾಡ್ತಾ ಇದ್ದಾನೆ, ತೀರ್ಥಯಾತ್ರೆಯಿಂದ ಈ ತರಹ ಮನಃಶುದ್ಧಿ ಆಗಬಹುದೇನೋ, ಅಥವಾ ಇನ್ನೊಂದೇನು, ತಪಸ್ಸು ಜಪ ಉಪವಾಸ ಇವುಗಳಿಂದ ನನಗೆ ಆ ಮನಸ್ಸಮಾಧಾನ ಮನಃಶುದ್ಧಿ ಆಗಬಹುದೇನೋ ಅಂತ, ಅಥವಾ ಇನ್ನೇನಾದರೂ ಇದೆಯಾ, ಕಿಂವಾ ಅನ್ಯೇನ ಕೀನಚಿತ್, ಇನ್ಯಾದರೂ ಬೇರೆ ಏನಾದರೂ ಇದೆಯಾ ಅಂತ ಯೋಚನೆ ಮಾಡ್ತಾನೆ. ಅಂದರೆ ಆ ಭಕ್ತ ಎಂತಹ ಭಕ್ತ ಅಂತಂದರೆ ಅವನಿಗೆ ಮನಃಪ್ರಸಾದ ಇಲ್ಲ ಅಂತಿಲ್ಲ, ಅವನು ಮನಃಶುದ್ಧಿ ಇದೆ. ಹೇಗಿದೆ? ಪ್ರಯತ್ನಪೂರ್ವಕವಾಗಿ ಇದೆ. ಅಂದರೆ ಕಷ್ಟಪಟ್ಟು ಈ ಪ್ರಾಣಾಯಾಮದಲ್ಲಿ ಕುಂಭಕ ಅಂತಂದರೆ ಉಸಿರು ಬಿಟ್ಟು ಉಸಿರು ತಗೊಂಡು, ಆ ಉಸಿರು ತಗೊಂಡಿರೋದನ್ನ ತುಂಬ ಹೊತ್ತು ಹಿಡಿದುಕೊಂಡ್ರೆ ಆವಾಗ ಅದು ಎಲ್ಲ ಇಂದ್ರಿಯಗಳನ್ನು ಹತೋಟಿಲಿ ಇಟ್ಕೊಂಡು, ಈ ಹಠಯೋಗದಲ್ಲಿ ಈ ಪತಂಜಲಿಯ ಯೋಗಶಾಸ್ತ್ರದಲ್ಲಿ ಯೋಗ ಸೂತ್ರಗಳೆಲ್ಲ ಇದೆ. ಅದರಲ್ಲಿ ಹೀಗೆ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾನೋ, ಏನೋ ಕುಂಭಕದಲ್ಲಿ ಪ್ರಾಣವನ್ನು ನಿಲ್ಲಿಸಿ ಆವಾಗ ಮನಸ್ಸು ಏಕಾಗ್ರತೆ ಇರುತ್ತೆ. ಅದು ಇವಾಗಿನ ಯೋಗ ಕ್ಲಾಸ್ಗಳಲ್ಲೂ ಹೇಳ್ಕೊಡ್ತಾರೆ ಆ ಥರ ಮಾಡಬೇಕು ಅಂತ. ಆ ತರಹ ಪ್ರಯತ್ನಪೂರ್ವಕವಾಗಿ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ಗೊತ್ತಿದೆ ಈ ಭಕ್ತನಿಗೆ. ಯಾಕೆ ಈ ಭಕ್ತ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅದು ನಮ್ಮನ್ನ ಇವರು ಕನ್ಸಿಡರೇ ಮಾಡಿಲ್ಲ, ಯಾಕಂದ್ರೆ ನಾವು ಅಲ್ಲಿ ತನಕ ಹೋಗೇ ಇಲ್ಲ. ಅದರಿಂದ ಆ ವಿಷ್ಣು ತೀರ್ಥರು ಯಾರನ್ನ ಉದ್ದೇಶ ಮಾಡಿ ಹೇಳ್ತಾ ಇದ್ದಾರೋ ಅಂತಹ ಭಕ್ತ. ಆ ಭಕ್ತ ಅವನು ಪ್ರಯತ್ನಪೂರ್ವಕವಾಗಿ ತನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಗೊತ್ತವನಿಗೆ. ಅವನು ಯೋಚನೆ ಮಾಡ್ತಾ ಇದ್ದಾನೆ, ಅಪ್ರಯತ್ನಪೂರ್ವಕವಾಗಿ ಹೇಗೆ ಮಾಡಲಿಕ್ಕೆ ಇದು ಸಾಧ್ಯ? ಅವಾಗ ಬಹಳ ಸಲೀಸು, ಅಂದರೆ ಏನೋ ಕಷ್ಟಪಟ್ಟು ಅದು ಮಾಡಿ ಇದು ಮಾಡಿ ಪರಮಾತ್ಮನ ಕಡೆಗೆ ಮನಸ್ಸು ಹೋಗೋದಲ್ಲ, ಸಲೀಸಾಗಿ ಮನಸ್ಸು ಹೊಟ್ಟೋಗ್ಬಿಡುದು. ಇವಾಗ ನಾನು ಹೋದ್ಸಲಿ ಹೇಳ್ತಾ ಇದ್ದೆ, ಅಪರೋಕ್ಷ ಜ್ಞಾನಿಗಳಾಗಿರ್ತಾರಲ್ವಾ, ಅವ್ರಿಗೆ ಅಸಂಪ್ರಜ್ಞಾತ ಸಮಾಧಿಲಿ ಹೋಗಬೇಕು ಅಂದರೆ ಬಹಳ ಸಲೀಸು ಅವ್ರಿಗೆ. ಅವ್ರು ಯೋಚನೆ ಮಾಡ್ತಾರೆ ಹೀಗಿರಬೇಕು ಅಂತ. ಇಷ್ಟೊತ್ತು ಯಾವುದೋ ಒಂದು ಮುಹೂರ್ತದಲ್ಲಿ ಅವರು ಅಸಂಪ್ರಜ್ಞಾತ ಸಮಾಧಿಗೆ ಹೋಗ್ತಾರೆ, ಪರಮಾತ್ಮನ ಧ್ಯಾನ ಮಾಡ್ತಾ ಇರ್ತಾರೆ. ಆಮೇಲೆ ಹೊರಗೆ ಬರಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ, ಬೇರೆಯವ್ರಿಗೆ ಹೇಳಿರ್ತಾರೆ, ಬೇರೆಯವ್ರು ಬಂದು ಎಬ್ಬಿಸ್ತಾರೆ, ಏನೋ ಮಾಡ್ತಾರೆ, ಒಟ್ಟು ಹೊರಗೆ ಬರ್ತಾರೆ ಅಸಂಪ್ರಜ್ಞಾತ ಸಮಾಧಿಯಿಂದ. ಆ ತರಹ ಇವನು ಧ್ಯಾನವನ್ನು ಮಾಡಬೇಕು, ಏನು ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಷ್ಟು ಅಲ್ಲ, ಆದರೆ ಸಮಾಧಿ ಅವಸ್ಥೆ. ಅದು ಹಿಂದೆ ಬಂತಲ್ವಾ, 3 ಇದನ್ನು ಹೇಳಿದ್ದಾರೆ, ಖಂಡ, ಸ್ಮೃತಿ, ಧಾರಣ, ಧ್ಯಾನ, ಸಮಾಧಿ ಅಂತ. ಆ ಸಮಾಧಿ ಅವಸ್ಥೆಯನ್ನು ಹೇಗೆ ಪಡಿಬೇಕಪ್ಪ ಅಂತ ಮೊದಲನೇ ಪ್ರಶ್ನೆ ಒಂದು. ಅದೇ ರೀತಿ ಎರಡನೇ ಪ್ರಶ್ನೆ ಇದೆಯಂತ ಅವನಿಗೆ, ಏನು? ತಥಾ ಅದ್ಯ ಇದಂ ಅಸ್ತಿ ಇದಂಚ ನಾಸ್ತಿ ಇದಂ ಗತಂ ಇದಂ ಮೃತಂ ಇತ್ಯಾದೀನಿ ನಾನಾ ವ್ಯಸನಾನಿ ಭವಂತಿ. ಇದಿದೆ, ಇವತ್ತು ಇವರು ಅವರು ಇದ್ರು, ಅವ್ರು ಹೋಗ್ಬಿಟ್ರಲ್ಲಪ್ಪ, ಹೋಗೇ ಬಿಟ್ಟ ಅವನು, ನನ್ನ ಬಹಳ ಸ್ನೇಹಿತ, ಹತ್ರ ಸ್ನೇಹಿತ ಹೋಗ್ಬಿಟ್ಟ ಅವನು. ಎಷ್ಟು ದುಃಖ! ಅತ್ಯಂತ ಪ್ರೀತಿ ಪಾತ್ರರಾದ ವ್ಯಕ್ತಿ ಹೋಗಿಬಿಟ್ರೆ ಬರೀ ವ್ಯಕ್ತಿಯಲ್ಲ, ಏನೋ ಒಂದು ದುಡ್ಡು ಅಥವಾ ಏನೋ ಒಂದು ವಾಹನ, ಮನೆ, ಏನೋ ಒಂದು ಅತ್ಯಂತ ಪ್ರೀತಿಪಾತವಾದ ವಸ್ತು ಹೋಗ್ಬಿಟ್ಟು ಅಂತಂದ್ರೆ ಎಷ್ಟು ದುಃಖ, ಎಷ್ಟು ದುಃಖ! ಇಂತಹ ದುಃಖಗಳು ಮೇಲೆ ಮೇಲೆ ಬರ್ತಾನೇ ಇದೆ ನನಗೆ.
ಇದನ್ನು ಏನು ಹೇಗೆ ಮಾಡೋದು? ತೀರ್ಥಯಾತ್ರೆ ಮೊದಲಾದವುಗಳನ್ನು ಮಾಡಿ ಇಂತಹ ದುಃಖವನ್ನು ಪರಿಹಾರ ಮಾಡಿಕೊಳ್ಬಹುದಾ? ಮಹಾಭಾರತದಲ್ಲಿ ಈ ಥರ ಎಷ್ಟೋ ಕಥೆಗಳಿರುತ್ತೆ. ವಿದುರನೇ ತೀರ್ಥಯಾತ್ರೆಗೆ ಹೊರಡ್ತಾನೆ. ಧೃತರಾಷ್ಟ್ರ ಅವನನ್ನು ಅವಮಾನ ಮಾಡಿದಾಗ ಅವನು ತೀರ್ಥಯಾತ್ರೆಗೆ ಹೊರಟು ಬಿಡ್ತಾನೆ. ಅಂದರೆ ಏನರ್ಥ? ಏನಿದು ಅವಮಾನ ಮಾಡೋದು? ದುರ್ಯೋಧನನ ಮುಂದೆ ದುರ್ಯೋಧನನಿಗೆ ಒಳ್ಳೆ ಮಾತು ಹೇಳಿದರೆ ದುರ್ಯೋಧನ ಬಂದು ಬೈತಾನೆ. ಯಾರಿಗೆ? ವಿದುರನಿಗೆ. ಧೃತರಾಷ್ಟ್ರನ ಮುಂದೆ ಧೃತರಾಷ್ಟ್ರ ಸುಮ್ಮನೆ ಇರ್ತಾನೆ, ಏನೂ ಹೇಳೋದಿಲ್ಲ ದುರ್ಯೋಧನನಿಗೆ. ಆವಾಗ ವಿದುರನಿಗೆ ಏನಪ್ಪ ಇದು, ನಾನು ಎಷ್ಟು ಒಳ್ಳೆ ಮಾತು ಹೇಳ್ತಾ ಇದ್ದೀನಿ, ಅವನು ಬಂದು ಬೈದರೆ ಬೈಬೇಡ ಅಂತ ಹೇಳಲಿಕ್ಕೂ ಬಾಯಿ ಇಲ್ವಲ್ಲ ಇವನಿಗೆ, ಧೃತರಾಷ್ಟ್ರನಿಗೆ. ನಾನು ಇಲ್ಲಿ ಯಾಕಿರಬೇಕು ಅಂತ ಮನಸ್ಸು ಬೇಜಾರು ಮಾಡ್ಕೊಂಡು ಹೊರಟೋಗ್ಬಿಡ್ತಾನೆ. ತೀರ್ಥಯಾತ್ರೆ ಹೋಗ್ತಾನೆ. ತೀರ್ಥಯಾತ್ರೆ ಮಾಡಿದಾಗ ಮನಸ್ಸೆಲ್ಲ ಸ್ವಲ್ಪ ತಣ್ಣಗಾಗತ್ತೆ ಅಂತ ದೃಷ್ಟಿಯಿಂದ ಹೋಗ್ತಾನೆ. ಆ ತರಹ ಪ್ರಶ್ನೆ ಇದು. ಎಷ್ಟೊಂದು ಕಷ್ಟಗಳೆಲ್ಲ ಇದೆ, ಇದೆಲ್ಲ ಏನು ತೀರ್ಥಯಾತ್ರೆಗಳನ್ನು ಮಾಡಿ ನಾನು ಇದನ್ನು ಕಳ್ಕೊಳ್ಬಹುದಾ ಅಂತ ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಏನು? ಕಿಂಚ ಉಪಾಸನಾರ್ಥಂ ಪ್ರಯತನೆ ವಿಘ್ನಾಃ ಏವ ವಿಶ್ವತಃ ವಿಜಯಂತೆ ತತ್ಪರಿಹಾರಶ್ಚ ಕೇನ ಭವೇತ್? ಏನೋ ಒಂದು ಸ್ವಲ್ಪ ಧ್ಯಾನ ಮಾಡೋಣ ಅಂತ ಕೂತ್ಕೊಳ್ತೀನಿ, ಎಷ್ಟು ವಿಘ್ನಗಳು, ಎಷ್ಟು ವಿಘ್ನಗಳು. ಧ್ಯಾನ ಅಲ್ಲ, ನಮಗೊಂದು ಸಂಧ್ಯಾ ವಂದನೆ 10 ನಿಮಿಷ, ಕಾಲು ಗಂಟೆ ಸಂಧ್ಯಾ ವಂದನೆಯಲ್ಲಿ 10 ಜಪ ಮಾಡಲಿಕ್ಕೆ ಒಂದು 2 ನಿಮಿಷ ಆಗಲ್ಲ. ಆ 2 ನಿಮಿಷದಲ್ಲಿ ಅಥವಾ ದೇವ್ರ ಪೂಜೆಗೋ ಏನೋ ಕೂತಾಗ ಎಷ್ಟು ವಿಘ್ನಗಳು, ಫೋನ್ಗಳು, ಮಾತುಗಳು, ಬೇರೆಯವ್ರು ಹೇಳಿದ್ದೆಲ್ಲ ಮಾತುಗಳು ಕೇಳಿಸ್ಕೊಳ್ಳೋದು, ಮಾಡೋದು, ಎಷ್ಟು ವಿಘ್ನ. ಇದನ್ನೆಲ್ಲ ಹೇಗೆ, ಇದಕ್ಕೇನು ಪರಿಹಾರ? ಏನು ಯಾವುದಾದ್ರು ಏಕಾಂತ ಸ್ಥಳದಲ್ಲಿ ಹೋಗ್ಬೇಕಾ? ಏಕಾಂತ ಸ್ಥಳಕ್ಕೆ ಹೋಗ್ಬಿಟ್ರೆ ಇಲ್ಲಿ ಮಾಡುವಷ್ಟು ಏನೂ ಆಗಲ್ಲ. ಇಲ್ಲಾದರೆ ಏನೋ ದೇವ್ರ ಪೂಜೆ ಅದು ಇದು ಪಾತ್ರೆ ಎಲ್ಲ ಇರುತ್ತೆ, ಎಲ್ಲರೂ ಮನೆಯವರೆಲ್ಲ ಅದಕ್ಕೆ ಅಣಿ ಮಾಡಿಕೊಡ್ತಾರೆ. ಅದು ಬೇರೆ ಕಡೆ ಹೋಗ್ಬಿಟ್ರೆ ಏನೂ ಇಲ್ಲ. ಯಾಕಪ್ಪ ಇಷ್ಟು ವಿಘ್ನಗಳು ಬರ್ತಾ ಇದೆ, ಅದರ ಪರಿಹಾರ ಹೇಗೆ ಅಂತ ಇದು ಮೂರನೇ ಪ್ರಶ್ನೆ ಅಂತೆ ಸಾಧಕನಿಗೆ. ನಾಲ್ಕನೇ ಪ್ರಶ್ನೆ, ತಥಾ ಕೀದೃಶ್ಯ ಉಪಾಸನೆಯ ಅಪರೋಕ್ಷಂ ಭವೇತ್ ವಿನಾತೇನ ಮುಕ್ತ್ಯಭಾವಾತ್? ಯಾವ ರೀತಿಯಿಂದ ಧ್ಯಾನವನ್ನು ಮಾಡಿದರೆ ನನಗೆ ಅಪರೋಕ್ಷ ಜ್ಞಾನ ಆಗತ್ತೆ? ಯಾಕೆಂದರೆ ಉಪಾಸನೆ ಮಾಡದೆ ಹೋದರೆ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ, ಅವಾಗ ಆತ್ಮ ದ್ರಷ್ಟವ್ಯ. ಬೃಹದಾರಣ್ಯಕೋಪನಿಷತ್ತು ಹೇಳುತ್ತೆ, ಶ್ರವಣ ಮನನ ನಿಧಿಧ್ಯಾಸನ. ಆ ನಿಧಿಧ್ಯಾಸನ ಮಾಡಿದ ಮೇಲೇನೆ, ಧ್ಯಾನ ಆದ ಮೇಲೇನೆ ಅಪರೋಕ್ಷ ಜ್ಞಾನ. ಸರಿ, ಇಂತಹ ಈ ಧ್ಯಾನವನ್ನ ಯಾವುದು ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗಿದೆ, ಈ ಅಪರೋಕ್ಷ ಜ್ಞಾನ ಯಾವುದದು, ಹೇಗೆ ಮಾಡಬೇಕು? ಅಂದರೆ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು, ಅದರಿಂದ ಅಪರೋಕ್ಷ ಜ್ಞಾನ. ಯಾವ ಪರಮಾತ್ಮನ ಮೂರ್ತಿಯನ್ನ, ರೂಪವನ್ನು ಧ್ಯಾನ ಮಾಡಬೇಕು ನಾನು ಅಂತ ಯೋಚನೆ. ಇದು ನಾಲ್ಕನೇ ಪ್ರಶ್ನೆ. ಐದನೇ ಪ್ರಶ್ನೆ ಬರೀತಾರೆ ವಿಷ್ಣುತೀರ್ಥರು, ರೂಪಾಂತರ ವಿಷಯಂ ಅಪರೋಕ್ಷಮಪಿ ನಚ ತತ್ಸಾಧನಂ. ಆಯ್ತಪ್ಪ, ಪರಮಾತ್ಮನ ಅನೇಕ ರೂಪಗಳಿದೆಯಲ್ವಾ, ನರಸಿಂಹ ರೂಪ, ರಾಮರೂಪ, ಕೃಷ್ಣ ರೂಪ, ಯಾವುದೋ ಒಂದು ಧ್ಯಾನ ಮಾಡಿದ್ರೆ ಆಯ್ತು ಬಿಡ್ರಿ, ಯಾಕಷ್ಟು ಒದ್ದಾಡ್ತೀರಿ? ಪರಮಾತ್ಮನ ಎಷ್ಟು ರೂಪಗಳಿದೆ, ನಾವು ಎಷ್ಟು ದೇವಸ್ಥಾನಕ್ಕೆ ಹೋಗ್ತೀವಿ, ನಮ್ಮನೆಯಲ್ಲೇ ಫೋಟೋಗಳೆಲ್ಲ ಇದೆ, ಮೂರ್ತಿಗಳೆಲ್ಲ ಇದೆ, ಯಾವುದೋ ಒಂದು ಪರಮಾತ್ಮನ ರೂಪವನ್ನು ಧ್ಯಾನ ಮಾಡಿದ್ರೆ ಆಯ್ತಪ್ಪ. ಅದು ಅಪರೋಕ್ಷ ಜ್ಞಾನಕ್ಕೆ ಸಾಧನ ಅಲ್ಲ. ರೂಪಾಂತರ ವಿಷಯಂ, ರೂಪಾಂತರ ಅಂದರೆ ಬಿಂಬರೂಪಕ್ಕಿಂತ ಭಿನ್ನವಾದ ಬೇರೆ ಬಾಹ್ಯ ರೂಪಗಳೆಲ್ಲ ಇದೆಯಲ್ವಾ, ಅದನ್ನ ನಿರಂತರವಾಗಿ ಧ್ಯಾನ ಮಾಡಿದ್ರೆ ಅಪರೋಕ್ಷ ಜ್ಞಾನ ಆಗೋದಿಲ್ಲ. ನತತ್ ಸಾಧನ. ಮತ್ತಿನ್ನೇನು? ತತಃ ಬಿಂಬ ವಿಷಯಂ ಜ್ಞಾನಂ ವಿಜ್ಞಾನ ಪದಬೋಧ್ಯಂ ಸಂಪಾದ್ಯಂ. ಆದ್ದರಿಂದ ನಮ್ಮಲ್ಲೇ ಇರುವ ಜೀವನ ಸ್ವರೂಪದಲ್ಲೇ ಒಳಗಡೆ ಇರುವ ಬಿಂಬರೂಪಿಯ ಧ್ಯಾನವನ್ನ ಮಾಡಬೇಕು. ಅದೇ ಎಲ್ಲ ಬೇರೆ ಕಡೆ ಜ್ಞಾನ ವಿಜ್ಞಾನ ಅನ್ನೋ 2 ಪದಗಳನ್ನ ಅಲ್ಲಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಜ್ಞಾನ ಅಂತಂದ್ರೆ ಪರೋಕ್ಷ ಜ್ಞಾನ, ಅಂದ್ರೆ ಶಾಸ್ತ್ರಗಳಿಂದ ಬರುವ ಒಂದು ನಾಲೆಡ್ಜ್ ಜ್ಞಾನ. ವಿಜ್ಞಾನ ಅಂತಂದ್ರೆ ಅದೇ ಈ ಬಿಂಬನ
ಬಿಂಬರೂಪಿ ಪರಮಾತ್ಮನ ಜ್ಞಾನ, ಅದನ್ನು ಉಪಾಸನೆ ಮಾಡುವುದರಿಂದ ಬರುವ ಅಪರೋಕ್ಷ ಜ್ಞಾನ, ಅದನ್ನೇ ವಿಜ್ಞಾನ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಆ ಭಕ್ತನಿಗೆ ಗೊತ್ತು, ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆ ವಿಜ್ಞಾನ ಅಂತ. ಅದು ಹೇಗೆ ಸಂಪಾದನೆ ಮಾಡಬೇಕು ಅಂತ 5ನೇ ಪ್ರಶ್ನೆ. ಈ 4ನೇ ಪ್ರಶ್ನೆ 5ನೇ ಪ್ರಶ್ನೆಗಳಿಗೆ ಏನಪ್ಪ ವ್ಯತ್ಯಾಸ ಅಂದರೆ, 4ನೇ ಪ್ರಶ್ನೆಯಲ್ಲಿ ಆ ಉಪಾಸನ ಹೇಗೆ ಮಾಡಬೇಕು ಅಂತ ಹಿಂದೆ ಧ್ಯಾನ ಪ್ರಕರಣ ಬಂದಿದೆ, ಅದಕ್ಕೆ ಅಂಟ್ಕೊಂಡಾಗೆ ಇರುವ ಪ್ರಶ್ನೆ ಅದು. ಯಾಕೆಂದರೆ ಆ ಉಪಾಸನೆ ಇಲ್ಲದೇನೆ ಮುಕ್ತಿ ಆಗೋದಿಲ್ಲ. ಸರಿ, ಆ ಉಪಾಸನೆ ಆ ರೂಪದ ಯಾವ ರೂಪ ಅದು ಅಂತ 5ನೇ ಪ್ರಶ್ನೆ. ಅದು ರಾಮಕೃಷ್ಣಾದಿ ರೂಪಗಳ ಅಥವಾ ಇಲ್ಲ ಬಿಂಬರೂಪನೇ ಆದರೆ ಆ ಬಿಂಬರೂಪವನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಇದು 5ನೇ ಪ್ರಶ್ನೆ. 6ನೇ ಪ್ರಶ್ನೆಯನ್ನು ಬರೀತಾರೆ ವಿಷ್ಣು ತೀರ್ಥರು. ಕೀದೃಶೀ ಚ ಇಯಂ ಮಮ ಭಕ್ತಿ, ಯಾ ಭಕ್ತ ಭಕ್ತಿ ಸದೃಶೀ. ನೋಡಿ ಅವರ ವಿಷ್ಣು ತೀರ್ಥರ ವಾಕ್ಯ, ಯಾ ಭಕ್ತ ಭಕ್ತಿ ಸದೃಶಿ. ಏನಪ್ಪ ನನ್ನಲ್ಲಿ ಭಕ್ತಿ ಇದೆ, ಪರಮಾತ್ಮನಲ್ಲಿ ಸ್ವಲ್ಪ ಏನೋ ಭಕ್ತಿ ಇದೆ ನನ್ನಲ್ಲಿ. ಆ ಭಕ್ತಿ ಎಂಥದ್ದು ಗೊತ್ತಾ ಅಂತ ಅವನೇ ಆಲೋಚನೆ ಮಾಡ್ತಾ ಇದ್ದಾನೆ, ಇಂಟ್ರಾಸ್ಪೆಕ್ಷನ್. ಏನದು? ಅದು ಭಕ್ತ ಭಕ್ತಿ ಸದೃಶಿ. ಭಕ್ತ ಅಂದರೆ ಅನ್ನ ಅಂತ ಅರ್ಥ. ಅನ್ನದ ಭಕ್ತಿಯಂತೆ ಸದೃಶವಾಗಿದೆ ಈ ನನ್ನ ಭಕ್ತಿ. ಏನದು ಅನ್ನದ ಭಕ್ತಿ ಅಂದರೆ? ಅನ್ನದ ಭಕ್ತಿ ಅಂತಂದರೆ, ಈಗ ನೋಡಿ, ಏಕಾದಶಿ ಮಾಡಿರ್ತೀವಿ ನಿರಾಹಾರ, ದ್ವಾದಶಿ ಬೆಳಗ್ಗೆ ಅದು ಹೊಟ್ಟೆಗೆ ಅನ್ನ ಬೀಳಬೇಕು ಅನ್ನೋ ತನಕ ಏನು ಪ್ರೀತಿ ಆ ಅನ್ನದ ಮೇಲೆ ನೈವೇದ್ಯ ಮಾಡೋದು, ಆಮೇಲೆ ಆ ಊಟ ಮಾಡೋ ತನಕ ಹಪಹಪಿಸ್ತಾ ಇರ್ತಾನೆ ಮನುಷ್ಯ. ಆ ಹಪಹಪ ಇದೆಯಲ್ವಾ ಅನ್ನದ ಮೇಲೆ, ಅದೇನೇ ಭಕ್ತಿ ಅಂತಂದ್ರೆ. ಮತ್ತೆ ಭಕ್ತಿ ಅಂತಂದ್ರೆ ಪ್ರೀತಿ, ಆಹಾರದ ಮೇಲೆ ಪ್ರೀತಿ. ಯಾಕೆ? ಉಪವಾಸ ಇದ್ದಾನೆ, ಆ ಆಹಾರವನ್ನು ತಿಂದ ಮೇಲೆ, ಈಗ ದ್ವಾದಶಿ ಊಟ ಮುಗೀತು, ಆಮೇಲೆ ಏನು ಮುಗಿದು ಕೂಡಲೇ ಆ ಅನ್ನದ ಮೇಲೆ ಪ್ರೀತಿ ಹೋಯ್ತು. ಯಾಕೆ? ಅನ್ನ ತಿಂದಾಯ್ತಲ್ಲ, ತೃಪ್ತಿ ಬಂದಾಯಿತು. ಮೊದಲು ಅನ್ನದ ಮೇಲೆ ಪ್ರೀತಿ. ಯಾಕೆ? ಹಸಿವೆ ನೀಗಿಸ್ಕೊಂಡ ಮೇಲೆ ಅನ್ನದ ಮೇಲೆ ಪ್ರೀತಿ ಇಲ್ಲ. ಅಂತಹ ಭಕ್ತಿ ನನ್ನಲ್ಲಿ ಅಂತ ಆ ಭಕ್ತ ಯೋಚನೆ ಮಾಡ್ತಾ ಇದ್ದಾನೆ. ಭಕ್ತ ಭಕ್ತಿ ಸದೃಶಿ ಅಂದರೆ ಫಲಪ್ರಾಪ್ತಿ ಪರ್ಯಂತ. ಫಲ ಸಿಕ್ಕಿದ ಮೇಲೆ ಮುಗೀತು. ಇದು ಕೇವಲ ಅನ್ನದ ಮೇಲಲ್ಲ, ಸುಮಾರು ಕಡೆ ನಮ್ದು ಹೀಗೆ ಅಲ್ವಾ. ಗುರುಗಳು ಶಾಲೆಗಳಲ್ಲಿ ಓದಿರ್ತೀವಿ, ಶಾಲೆಗಳು ಓದಾದ ಮೇಲೆ ಏನಾದ್ರು ನಮಗೆ ವಿದ್ಯೆ ಬಂತು, ಮುಗೀತು. ವಿದ್ಯೆ ಬಂದ ಮೇಲೆ ಆ ಗುರು ಯಾಕೆ ಅಲ್ವಾ? ನನಗೆ 1+1 = 2 ಅಂತ ಹೇಳ್ಕೊಟ್ಟ ಮೇಲೆ, ಗೊತ್ತಾದ ಮೇಲೆ ಅಷ್ಟೇ 1+1 ಅಂತ ಹೇಳ್ಕೊಡೋ ಗುರು ಮೇಲೆ ನಮಗೆ ತಿರಸ್ಕಾರ. ಅವನಿಗೇನು ಬರತ್ರಿ, ಅಲ್ಲೇ ಇದ್ದಾನೆ ಅವನು, ಇನ್ನೂ ಲೋಯರ್ ಮಿಡಲ್ ಸ್ಕೂಲಲ್ಲೇ ಟೀಚರ್ ಆಗಿದ್ದಾನೆ, ಅವನ ಮೇಲೆ ಏನು ಭಕ್ತಿ ಇಲ್ಲ. ಅಥವಾ ಇನ್ಯಾರೋ ಏನೋ ಒಂದು ಪದಾರ್ಥ ಕೊಡ್ತಾರೆ, ಆ ಪದಾರ್ಥ ಸಿಗೋ ತನಕ ಅವ್ರನ್ನೇನು ನೀನೇ ಇಂದ್ರ ಚಂದ್ರ ಅಂತೆಲ್ಲ ಹೊಗಳೋದು. ಪದಾರ್ಥ ಸಿಕ್ಕಿದ ಮೇಲೆ ಆಮೇಲೆ ಅವನು ಕೇಳೋರೇ ಇಲ್ಲ. ಇಂತಹದ್ದೆಲ್ಲ ಇಟ್ಕೊಳ್ಬೋದು. ಭಕ್ತ ಭಕ್ತಿ ಸದೃಶಿ. ಆದರೆ ಶಾಸ್ತ್ರದಲ್ಲಿ ಭಕ್ತಿ ಹೇಗಿರಬೇಕು ಅಂತ ಹೇಳಿದ್ದಾರೆ? ಯಾಚ ಶಾಸ್ತ್ರೇಷು ಆತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ನಿರಂತರ ಪ್ರೇಮ ಪ್ರವಾಹತೆಯ ಗೀಯತೆ ಸಾ ಪರಮಭಕ್ತಿ ಕಥಂ ವಾ ಸ್ಯಾತ್. ಶಾಸ್ತ್ರಗಳಲ್ಲಿ ಯಾವ ತರಹ ಭಕ್ತಿ ಹೇಳಿದ್ದಾರೆ ಅಂತಂದ್ರೆ, ನಿರಂತರವಾಗಿರಬೇಕು. ಮಧ್ಯ ಮಧ್ಯ ಈ ತರಹ ಇವತ್ತು ಮಾಡಿದೆ, ಆ ಪದಾರ್ಥ ಸಿಕ್ತಾ, ಊಟ ಮಾಡಿದೆ, ಊಟ ಆದಮೇಲೆ ಆಹಾರದ ಮೇಲೆ ಪ್ರೀತಿ ಇಲ್ಲ, ಹಸಿವೆ ಆಗೋ ತನಕ, ನೆಕ್ಸ್ಟ್ ಹಸಿವೆ ಆಗೋ ತನಕ. ಆ ತರಹ ಇದ್ದರೆ ಪ್ರಯೋಜನ ಇಲ್ಲ. ದೇವ್ರನ್ನೇನೋ ಕೇಳೋದು, ನಮಸ್ಕಾರ ಮಾಡೋದು, ದೇವರೇ ಇದು ಕೊಡ್ಸಪ್ಪ, 10 ರೂಪಾಯಿ ದಕ್ಷಿಣೆ ಹಾಕಿ 1 5 ನಮಸ್ಕಾರ ಹಾಕಿ ಕಾಯಿ ಹೊಡೆದು ಇದು ಕೊಡ್ಸಪ್ಪ, ಅವನೇನೋ ಕೊಡ್ತಾನೆ, ಮುಗಿತಾ. ಆಮೇಲೆ ದೇವರು ಕೇಳೋದೇ ಇಲ್ಲ. ಸಂಕಟ ಬಂದಾಗ ವೆಂಕಟರಮಣ ಅಂತ ಈ ಥರ ಇರಬಾರ್ದು, ನಿರಂತರವಾಗಿರಬೇಕು. ಅಷ್ಟೇ ಅಲ್ಲ, ತನಗೆ ಯಾವುದು ಪ್ರೀತಿ ಇರುವ ವಸ್ತುಗಳು ಅಂತ ಇದೆ, ಸುತ್ತಮುತ್ತ ಅವರು ಇವರು ಅಥವಾ ವಸ್ತುಗಳು ಅಂತ ಏನಿದೆ, ಅದಕ್ಕಿಂತ ಹೆಚ್ಚು ಪ್ರೀತಿ ಅವನಲ್ಲಿರಬೇಕು. ಹೀಗೆ ಪರಮಾತ್ಮನಲ್ಲಿ ಪರಮಭಕ್ತಿ
ವಿಷ್ಣು ತೀರ್ಥರು ಈ ಸಾರೋದ್ಧಾರದಲ್ಲಿ ಎರಡು ತರಹ ಭಕ್ತಿಯನ್ನು ಹೇಳ್ತಾರೆ. ಒಂದು ಭಕ್ತಿ ಅಪರೋಕ್ಷ ಜ್ಞಾನಕ್ಕೆ ಬೇಕಾಗಿರುವ ಭಕ್ತಿ. ಅಂದರೆ ಈಗ ಪರೋಕ್ಷ ಜ್ಞಾನ ಅಂದರೆ ಶಾಸ್ತ್ರದಲ್ಲಿ ಪರಮಾತ್ಮನ ಬಗ್ಗೆ ಹೀಗೆಲ್ಲ ಹೇಳಿದ್ದಾರೆ, ಅದೆಲ್ಲ ಜ್ಞಾನವನ್ನು ಮಾಡಿಕೊಳ್ಬೇಕು, ತಾರತಮ್ಯ ತಿಳ್ಕೊಳ್ಬೇಕು, ಇದೆಲ್ಲ ತುಂಬ ಇಂಪಾರ್ಟೆಂಟ್. ಅಂದರೆ ಆಚಾರ್ಯ ಹೇಳ್ತಾರೆ ಬೃಹದಾರಣ್ಯಕ ಭಾಷ್ಯದಲ್ಲಿ, ತಾರತಮ್ಯ ಜ್ಞಾನ ಇಲ್ಲದೆ ಮೋಕ್ಷನೇ ಇಲ್ಲ. ಪರಮಾತ್ಮ ಸರ್ವೋತ್ತಮ ಅಂತ ತಿಳ್ಕೊಳ್ಬೇಕು. ಬರೀ ಅವನು ಸರ್ವೋತ್ತಮ ಅಂತ ತಿಳ್ಕೊಂಡ್ರಾಗಲ್ಲ, ಅವನು ಎಷ್ಟು ಜನದ ಮೇಲಿದ್ದಾನೆ, ಎಷ್ಟು ಸ್ಟೆಪ್ಸ್ ಇದೆ, ಕ್ಯಾಟಗರಿ ಇದೆ, ಅದೆಲ್ಲ ತಿಳ್ಕೊಂಡಿರ್ಬೇಕು. ಅದೆಲ್ಲ ಹೇಳ್ತಾರೆ. ದೇವತೆಗಳ ಸ್ವರೂಪವನ್ನು ತಿಳ್ಕೊಳ್ಬೇಕು, ಆಮೇಲೆ ನಿರಂತರ ಅಧ್ಯಯನಶೀಲರಾಗಿರಬೇಕು. ಇದೆಲ್ಲ ಮಾಡಬೇಕಾದ್ರೆ ಪರಮಾತ್ಮನಲ್ಲಿ ಭಕ್ತಿ ಬೇಕೇ ಬೇಕು ಸ್ವಲ್ಪ. ಸೊ ಪರೋಕ್ಷ ಜ್ಞಾನಕ್ಕೆ, ಪರೋಕ್ಷ ಜ್ಞಾನ ಆಗ್ಲಿಕ್ಕೊಂದು ಭಕ್ತಿ ಬೇಕು, ಅದು ಸ್ಟೆಪ್ 1. ಸ್ಟೆಪ್ 2 ಏನಪ್ಪ ಅಂದರೆ ಅಪರೋಕ್ಷ ಜ್ಞಾನ ಆಗ್ಲಿಕ್ಕೊಂದು ಭಕ್ತಿ ಬೇಕು. ಅಂದರೆ ಇಷ್ಟೆಲ್ಲ ಆದಮೇಲೆ ಬಿಂಬ ಪರಮಾತ್ಮ, ಬಿಂಬರೂಪಿ ಪರಮಾತ್ಮನನ್ನು ಧ್ಯಾನ ಮಾಡಬೇಕಲ್ವಾ. ಅದೆಷ್ಟೋ ವರ್ಷಗಳ ಕಾಲ ಧ್ಯಾನ ಮಾಡಬೇಕು, ಅವನನ್ನು ಸೇವೆ ಮಾಡಬೇಕು ಪರಮಾತ್ಮಂದು. ಆ ಸೇವಾ ಯಾವ ತರಹ ಅಂತೆಲ್ಲ ಇದೆ. ನಾವೇನೋ ಸೇವಾ ಅಂದ ಕೂಡಲೇ ನಾವು ಗುರು ಹಿರಿಯರಿಗೆ ಸೇವೆ ಮಾಡೋದೇ ಸೇವಾ, ಬೇರೆ ಯಾವುದು ಸೇವಾ ಅಲ್ಲ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದೆಲ್ಲ ಸೇವಾ ಪರಮಾತ್ಮನಿಗೆ ಹೇಗೆ ಮಾಡಬೇಕು ಅಂತೆಲ್ಲ ಇದೆ. ಇದಾದ ಮೇಲೆ ಇದು ಎರಡನೇ ಭಕ್ತಿ. ಏನದು? ಪರೋಕ್ಷ ಜ್ಞಾನ ಆದ ಮೇಲೆ ಅಪರೋಕ್ಷ ಜ್ಞಾನವನ್ನು ಪಡಿಲಿಕ್ಕೆ ಬೇಕಾಗಿರುವ ಭಕ್ತಿ. ಇನ್ನು ಮೂರನೇ ಸ್ಟೆಪ್ ಇದೆ, ಅದನ್ನು ಹೇಳ್ತಾರೆ ಪರಮಭಕ್ತಿ ಅಂತ ಕರೀತಾರೆ. ಏನಪ್ಪ ಅದು ಅಂದರೆ ಅಪರೋಕ್ಷ ಜ್ಞಾನವಾದ ಮೇಲೆ ಒಂದು ಭಕ್ತಿ ಮಾಡಬೇಕಂತೆ. ಅಪರೋಕ್ಷ ಜ್ಞಾನವಾದ ಮೇಲೆ ಭಕ್ತಿ ಮಾಡಿದರೆ, ಅಪರೋಕ್ಷ ಜ್ಞಾನವಾದ ಮೇಲೆ ಏನು ಮಾಡಿದ್ರು ಬರೀ ಭಕ್ತಿ ಅಲ್ಲ. ಒಂದು ನಮಸ್ಕಾರ ಮಾಡ್ತಾನ, ಒಂದು ದಾನ ಮಾಡ್ತಾನ, ಸಂಧ್ಯಾವಂದನೆ ಮಾಡ್ತಾನ, ಜಪ ಮಾಡ್ತಾನ, ಏನೇ ಮಾಡಿದ್ರೂ ಕೂಡ ಅಪರೋಕ್ಷ ಜ್ಞಾನದ ಪೂರ್ವಕಾಲದಲ್ಲಿ ಎಷ್ಟು ಅದಕ್ಕೆ ಪುಣ್ಯ ಇದೆಯೋ ಆ ಪುಣ್ಯದ 10 ಟೈಮ್ಸ್ ಪುಣ್ಯ ಇರುತ್ತೆ. ಯಾಕೆ? ಅದರಲ್ಲಿ ಅಷ್ಟು ಶ್ರದ್ಧೆ ಇರುತ್ತೆ, ಭಕ್ತಿ ಇರುತ್ತೆ, ಅದರಲ್ಲಿ ಅಷ್ಟು ಪವರ್ ಇರುತ್ತೆ. ಅಂತಹ ಒಂದು ಭಕ್ತಿಯನ್ನು ಪರಮಭಕ್ತಿ ಅಂತ ಕರೀತಾರೆ. ಅಂದರೆ ಈ ಭಕ್ತ ಏನು ಕೇಳ್ತಾ ಇದ್ದಾನೆ? ಎಲ್ಲವನ್ನೂ ಕೇಳ್ತಾ ಇದ್ದಾನೆ. ಆ ಭಕ್ತಿ ಪರಮಭಕ್ತಿ ಅಂತ ಶಾಸ್ತ್ರದಲ್ಲೆಲ್ಲ ಇದೆ. ನನ್ನ ಭಕ್ತಿ ಎಂಥದ್ದಪ್ಪ ಅಂತಂದರೆ ಅದು ಭಕ್ತ ಭಕ್ತಿ ಸದೃಶ. ಆದ್ದರಿಂದ ಅಂತಹ ಭಕ್ತಿಯನ್ನು ಹೇಗಪ್ಪ ಪಡಿಬೇಕು ಅಂತ 6ನೇ ಪ್ರಶ್ನೆ. 7ನೇ ಪ್ರಶ್ನೆ ಏನಪ್ಪ ಒಂದು ಅಂತ ಕೇಳಿದ್ರೆ, ಕೀದೃಶಃ ಅಯಮ್ಮೇ ವಿರಾಗ ಯಹ ಅಪೇಕ್ಷಿತ ಅಲಾಭ ನಿಮಿತ್ತ ಕುಮಾರ ವಿರಾಗ ಸದೃಶಃ. ಏನಪ್ಪ ನನ್ನ ವೈರಾಗ್ಯ? ಎಂತಹ ವೈರಾಗ್ಯ ನಂದು ಅಂತಂದ್ರೆ ಅಪೇಕ್ಷಿತ ಅಲಾಭ ನಿಮಿತ್ತ ಕುಮಾರ ವಿರಾಗ ಸದೃಶಃ. ಆ ವಿಷ್ಣುತೀರ್ಥರ ಪದ ಒಂದೇ ಪದ ಅದು, ಅಪೇಕ್ಷಿತ ಅಲಾಭ ನಿಮಿತ್ತ ಕುಮಾರ ವಿರಾಗ ಸದೃಶಃ. ಅಂದರೆ ಅಪೇಕ್ಷಿತಸ್ಯ ಅಲಾಭ ತನ್ನಿಮಿತ್ತಕಃ ವಿರಾಗ ಕಸ್ಯ ಕುಮಾರಸ್ಯ. ಒಬ್ಬ ಬಾಲಕ ಇದ್ದಾನೆ, ಆ ಬಾಲಕನಿಗೆ ಯಾವುದೋ ಒಂದು ಅಪ್ಪ ಕರ್ಕೊಂಡು ಹೋಗ್ತಾ ಇರ್ತಾರೆ ರೋಡಲ್ಲಿ. ಅಲ್ಲೆಲ್ಲೋ ಒಂದು ಕಡೆ ಅಂಗಡಿನಲ್ಲಿ ಯಾವುದೋ ಒಂದು ಆಟದ ಸಾಮಾನು ಇಟ್ಟಿರ್ತಾರೆ, ಬೇಕು ಅಂತ ಅವನಿಗೆ ಇಷ್ಟ, ಆದರೆ ಅಪ್ಪ ಕೊಡಿಸಲ್ಲ ಅಂತ ಗೊತ್ತು. ಅವಾಗ ಅವನೇನು ಸಮಾಧಾನ ಮಾಡ್ಕೋತಾನೆ? ಅಯ್ಯೋ ಹೋದ್ರು ಹೋಯ್ತು. ಬಹಳ ಕಷ್ಟಪಡ್ತಾನೆ ಅದು ಬೇಕು ಅಂತ. ಏನೇ ಮಾಡಿದ್ರು ಆಗೋದಿಲ್ಲ ಅಂದರೆ ಅಳ್ತಾನೆ. ಅತ್ತಾದ ಮೇಲೆ ಏನು ಸಮಾಧಾನ ಮಾಡ್ಕೋತಾನೆ? ಅಯ್ಯೋ ಅದೇನು ಚೆನ್ನಾಗಿರಲ್ಲ ಬಿಡು ಅಂತ ಸಮಾಧಾನ ಮಾಡ್ಕೋತಾನೆ. ಈ ಗ್ರೇಪ್ಸ್ದು ಒಂದು ಸ್ಕೂಲಲ್ಲಿ ಒಂದು ಇದಿರತ್ತಲ್ವಾ ಕತೆ, ಅದು ಮೇಲಿಂದ ಅದು ತಿನ್ನಕ್ಕೆ ಹೋಗುತ್ತೆ, ಅದು ಸಿಗೋದಿಲ್ಲ, ಅದು ಸರಿ ಬಿಡಿ, ಅದು ಹುಳಿ ಹಣ್ಣು, ಅದನ್ನು ತೊಗೊಂಡು ನಾವೇನು ಮಾಡಬೇಕು, ಬಿಟ್ಬಿಡೋಣ ಅಂತ. ಹಾಗೆ ಇದಕ್ಕೇನಂತ ಕರೀತಾರೆ ಶಾಸ್ತ್ರದಲ್ಲಿ? ಅಭಾವ ವೈರಾಗ್ಯ ಅಂತ ಕರೀತಾರೆ. ಇವಾಗ ನಾನು ಹೀಗೆ ಆಲೋಚನೆ ಮಾಡಬೇಕು, ಏನಂತ? ಅರಮನೆ ಏನ್ರಿ, ಅರಮನೇಲಿ ಏನು ಸುಖ ಇಲ್ಲ ರೀ, ಅರಮನೇಲಿ ಏನು ಸುಖ ಇಲ್ಲ, ನಂಗೆ ಬೇಕಾಗಿಲ್ಲ ಅರಮನೆ. ಯಾಕೆ? ಸಿಗೋದಿಲ್ಲ ಅಂತ ಗೊತ್ತು, ಇಲ್ಲ ಅಷ್ಟು ಅರಮನೆ ನಮ್ಮ ಹತ್ರ ಇಲ್ವೇ ಇಲ್ಲ. ಅದ್ರ ಮೇಲೆ ವೈರಾಗ್ಯ, ಅರಮನೆ ಮೇಲೆ ವೈರಾಗ್ಯ ಬೇಡ.
ಅರಮನೆಯಿಂದ ಏನೂ ಸುಖ ಸಿಗೋದಿಲ್ಲ, ನನಗೆ ಬೇಡ, ಅದು ಬಿಟ್ಬಿಟ್ಟಿದ್ದೀನಿ ಅಂತಂದರೆ ಅದನ್ನೇನಂತ ಕರೀತಾರೆ? ಅಭಾವ ವೈರಾಗ್ಯ. ಅದನ್ನೇ ಇಲ್ಲಿ ಅಪೇಕ್ಷಿತ ಅಲಾಭ, ತನಗೆ ಬೇಕಾದದ್ದು ಸಿಗದೇ ಇಲ್ಲ ಅಂತಂದರೆ ಅದರಿಂದ ಬಾಲಕನಿಗೆ ಹೇಗೆ ಒಂದು ವೈರಾಗ್ಯ ಅಂತ ಬರುತ್ತೋ ಆ ತರಹ ಇದೆ ನನ್ನ ವೈರಾಗ್ಯ, ಅಭಾವ ವೈರಾಗ್ಯ ಇದೆ. ಆದರೆ ಶಾಸ್ತ್ರದಲ್ಲಿ ಏನು ಹೇಳಿದರೆ? ಕುಣಪಮಿವ ಕಲೇವರಮಿದಂ ಪಶ್ಯಂತಿ ಇತ್ಯಾದಿನ ಗೀಯತೆ. ಕುಣಪ ಅಂತಂದರೆ ಸತ್ತ ದೇಹ. ಸತ್ತ ದೇಹದ ಮೇಲೆ ಯಾರಾದರೂ ಆಸೆ ಪಡ್ತಾರಾ? ಆಸೆ ಪಡೋದಿಲ್ಲ. ಅದ್ರ ಮೇಲೆ ಏನು, ಅದ್ರ ಮೇಲೆ ವೈರಾಗ್ಯನೇ ಬರುತ್ತೆ. ಸತ್ತ ದೇಹದ ಮೇಲೆ ಯಾರದೇ ಇರಲಿ, ಜೀವ ಇದ್ದರೆ ಸರಿ, ಸತ್ತೋದಾದ್ಮೇಲೆ ಏನು ಆ, ಆ, ಹೆಣದ ಮೇಲೆ ಆಸೆ ಇರುತ್ತೆ. ಆ ತರಹ ಈ ಎಲ್ಲ ಪದಾರ್ಥಗಳು, ನಾವು ತಿನ್ನೋದು, ಉಣ್ಣೋದು, ಮಲ್ಕೊಳ್ಳೋದು, ಎಲ್ಲದರ ಮೇಲೂ ಅಂತಹ ವೈರಾಗ್ಯ ಬರಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂತಹ ಪ್ರಶಸ್ತವಾದ ವೈರಾಗ್ಯ ನೋಡಿ. ಇದನ್ನು ಕೂಡ ವಿಷ್ಣು ತೀರ್ಥರು ಆಮೇಲೆ ಹೇಳ್ತಾರೆ. ಅಪರೋಕ್ಷ ಜ್ಞಾನ ಆದ ಮೇಲೆ ಒಂದು, ಅಲ್ಲಿ ಹೇಗೆ ಪರಮಭಕ್ತಿ ಅಂತ ಬಂತಲ್ವಾ, ಆ ಥರ ಒಂದು ಪರಮ ವೈರಾಗ್ಯ, ಪ್ರಶಸ್ತ ವೈರಾಗ್ಯ ಅಂತ ಒಂದು ಹೇಳ್ತಾರೆ ಮುಂದೆ. ಅದು ಹೇಗಾಗತ್ತೆ? ಅದಿದ್ರೆ ಏನಚ ಇದಂ ಸರ್ವಂ ಸಾಧನ ಜಾತಂ ಉಜ್ಜೀವಿತಂ. ವೈರಾಗ್ಯ ಇದ್ದರೇನೆ ಈ ನಾವೇನು ಸಾಧನೆಗಳೆಲ್ಲ, ಸಂಧ್ಯಾ ವಂದನೆ, ಚಾತುರ್ಮಾಸ್ಯ, ದೇವ್ರ ಪೂಜೆ, ಶ್ರವಣ ಮನನ, ಅದೆಲ್ಲ ಏನೋ ಒಂದು ನಮಸ್ಕಾರ ಅಂತ ಇಟ್ಕೊಳ್ಳೋಣ ಸಿಂಪಲ್ಲಾಗಿ. ಆ ನಮಸ್ಕಾರ ಅದೆಲ್ಲ ಮಾಡ್ತೀವಿ. ಅದು ಯಾವಾಗ ಅದಕ್ಕೆ ಹೆಚ್ಚು ಅದು ಪವರ್ಫುಲ್ ಆಗಿರುತ್ತೆ? ವೈರಾಗ್ಯದಿಂದ ಕೂಡಿದ್ರೆ ಆವಾಗ ಪವರ್ಫುಲ್. ಅದು ವೈರಾಗ್ಯ ಇಲ್ಲ, ಬೇರೆ ಎಲ್ಲೋ ಕಡೆ ಮನಸ್ಸಿದೆ, ಅದು ನಾವು ಜೀವನದಲ್ಲೇ ನೋಡ್ತೀವಲ್ವಾ. ನಮ್ಮನ್ನು ಯಾರೋ, ನಾವು ಯಾರ್ದೋ ಮನೆಗೆ ಹೋಗ್ತೀವಿ, ಅವರು ಓ ಬನ್ನಿ ಬನ್ನಿ ಅಂತ ಎದ್ದು ಆದರದಿಂದ ನಮ್ಮನ್ನು ಒಳಗೆ ಕರೆದುಕೊಂಡ್ರೆ ಅವಾಗ ನಮಗೆ ಅವ್ರ ಮೇಲೆ ಪ್ರೀತಿ. ಅವರೇನೋ ಟಿ ವಿ ನೋಡ್ತಾ ಇರ್ತಾರೆ, ನಮ್ಮ ಕಡೆ ನೋಡೋದೂ ಇಲ್ಲ, ಅದೇನೋ ರಿಮೋಟಲ್ಲಿ ಏನೋ ಇಟ್ಕೊಂಡಿರ್ತಾರೆ. ಬಂದ್ರಾ ಬನ್ನಿ ಕೂತ್ಕೊಳ್ಳಿ ಅಂತಂದರೆ ಅದು ಏನು ಗೊತ್ತಾಗುತ್ತೆ? ಓ ಅದ್ರ ಮೇಲೆ ಅವನಿಗೆ ಟಿ ವಿ ಮೇಲೆ ಏನೋ ಬರ್ತಾ ಇದೆ, ಅಲ್ಲಿ ಅವನಿಗೆ ಅದರ ಮೇಲೆ ಆಧಾರ, ನಮ್ಮ ಮೇಲೆ ಆಧಾರ ಇಲ್ಲ ಅಂತ ಗೊತ್ತಾಗತ್ತೆ. ಹಾಗೆ ಇಲ್ಲಿ ಪರಮಾತ್ಮ ನಮಗೆ ಬೇಕಾಗಿಲ್ಲ. ಬೇರೆ ವಸ್ತುಗಳ ಮೇಲೆ ನಾವು ಆಧಾರ ತೋರಿಸ್ಬಿಟ್ರೆ ಪರಮಾತ್ಮ ಬೇಕಾಗಿಲ್ಲ ಅಂತ ಅರ್ಥ. ಅದು ಪ್ರಶಸ್ತ ವೈರಾಗ್ಯ ಅಲ್ಲ. ಅದಿದ್ರೆ ಮಾತ್ರ ಸರ್ವಂ ಸಾಧನ ಜಾತಂ ಉಜ್ಜೀವಿತಂ. ಬೇರೆ ಎಲ್ಲವೂ ಕೂಡ ನಾವೇನು ಸಣ್ಣದು ಮಾಡಿದ್ರೂ ಕೂಡ ಅದಕ್ಕಷ್ಟು ಮಹತ್ವ ಇದೆ. ಅದಕ್ಕೆ ಅಪರೋಕ್ಷ ಜ್ಞಾನವಾದ ಮೇಲೆ ಸಣ್ಣದ ನಮಸ್ಕಾರ ಮಾಡಿದ್ರೂ ಕೂಡ ಅಷ್ಟು ಮಹತ್ವ. ಇದು 7ನೇ ಪ್ರಶ್ನೆ. 8ನೇ ಪ್ರಶ್ನೆ ಏನು? ಅಪಿಚ ಮೇ ಮನಃ ಯಥಾ ಲೌಕಿಕೆ ಅರ್ಥೆ ಮಮ ಇದಂ ಪ್ರಯೋಜನಂ ಮಯಾ ಇದಂ ಸಾಧನೀಯಂ ತಸ್ಯ ಚ ಅನ್ಯೇನ ವಿಘ್ನೇ ಕೃತೆ ತತ್ರ ಅಸ್ಮಾಭಿಃ ಇದಂ ಉತ್ತರಂ ದೇಯಂ. ಇಂಗ್ಲೀಷಲ್ಲಿ ಗೇಮ್ ಥಿಯರಿ ಅಂತ ಒಂದು ಕರೀತಾರೆ, ನೀವು ನೋಡ್ಬೋದು ಇಂಟರ್ನೆಟ್ಟಲ್ಲಿ. ಗೇಮ್ ಥಿಯರಿ ಅಂದರೆ ಸ್ಟ್ರಾಟಜೈಸ್ ಮಾಡೋದು. ಅವರು ಹೀಗೆ ಮಾಡಿದ್ರೆ ನಾವೇನು ಮಾಡಬೇಕು? ಈಗ ಚೆಸ್ಸಲ್ಲಿ ಅವನು ಅಪೋನೆಂಟು ಈ ಥರ ಮೂವ್ ಮಾಡಿದ್ರೆ ನೆಕ್ಸ್ಟು ನಾನೇನು ಮಾಡಬೇಕು ಅಂತ, ಅವನು ಹೀಗೆ ಉತ್ತರ ಕೊಟ್ಟರೆ ನಾನೇನು ಉತ್ತರ ಕೊಡಬೇಕು, ಅವನು ಈ ಥರ ವಿಘ್ನ ಮಾಡಿದ್ರೆ ನಾನೇನು ಅವನಿಗೆ ತೊಂದರೆ ಕೊಡಬೇಕು ಅಂತ ಲೌಕಿಕೆ ಅರ್ಥೆ, ಲೌಕಿಕವಾದ ಒಂದು ವಿಷಯದಲ್ಲಿ ಮಮ ಇದಂ ಪ್ರಯೋಜನಂ, ಇದು ನನಗೆ ಬೇಕು, ಇದರಿಂದ ನಂಗೆ ಭಾಳ ಅನುಕೂಲ ಇದೆ. ಮಯಾ ಇದಂ ಸಾಧನೀಯಂ, ನಾ ಇದನ್ನು ಹೇಗಾರ ಮಾಡಿ ಪಡಿಲೇಬೇಕು. ತಸ್ಯ ಚ ಅನ್ಯೇನ ವಿಘ್ನೇ ಕೃತೆ, ನಾನು ಪಡಿಲಿಕ್ಕೆ ಅದನ್ನು ತಗೊಳ್ಳಿಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಯಾರ ಒಬ್ಬರು ವಿಘ್ನ ಮಾಡಿದ್ರೆ ತತ್ರ ಅಸ್ಮಾಭಿಃ ಇದಂ ಉತ್ತರಂ ದೇಯಂ. ಅವ್ನು ಹೇಳ್ಬೇಕು ನಾನು ಈ ಥರ. ಅವನು ಹೇಳಿದ್ರೆ ಹೇಳಿರಲ್ಲ, ಅವನು ಇವಂದೇ ಎಲ್ಲ ಮನಸ್ಸಿನಲ್ಲಿ ಚಿಂತನೆ ಮಾಡುವುದು. ಅವನು ನಾನು ತೊಗೊಂಡು ಹೋಗ್ತಿರ್ಬೇಕಾದ್ರೆ ಅದನ್ನು ಪಡಿತಾ ಇರ್ಬೇಕಾದ್ರೆ ಅವನು ಏನಾರ ಒಂದು ವಿಘ್ನ ಹೇಳಿದ್ರೆ ಅದಕ್ಕೆ ನಾನು ಇದು ಉತ್ತರ ಕೊಡಬೇಕು. ತೇನ ಪುನಃ ಪ್ರಕಾರಾಂತರೇ ಕೃತೆ ತತ್ರ ಅಸ್ಮಾಭಿಃ ಇತ್ತಂ ಕಾರ್ಯಂ. ಅವನು ಹೇಳಿದ್ರೆ ನಾನು ಅವ್ನಿಗೆ ಇದು ಉತ್ತರ ಕೊಡಬೇಕು. ಅವ್ನು ಹೇಳ್ದೇನೆ ಇನ್ನೇನಾದರೂ ಅವನು ಬೇರೆ ಅಟೆಂಪ್ಟ್ ಮಾಡಿಬಿಟ್ರೆ ಅದು ನಂಗೆ ಸಿಗದೇ ಇರೋ ಹಾಗೆ, ಆವಾಗ ನಾನು ಹೀಗೆ ಮಾಡಬೇಕು ಅವನಿಗೆ. ಇತಿ ಏವಂ ಅನೇಕ ವಿಧ ಉತ್ಪ್ರೇಕ್ಷಾಕ್ಷಮಂ. ಈ ತರಹ ನಾನಾ ರೀತಿಯಲ್ಲಿ ಉತ್ಪ್ರೇಕ್ಷ ಮಾಡಿ ಸ್ಟ್ರಾಟಜೈಸ್ ಮಾಡಿ ಎಲ್ಲ ಮಾಡ್ತಾ ಇದ್ದೀನಿ ನಾನು ಅಂತ ಭಕ್ತ ಹೇಳ್ಕೊತಾನೆ. ತಥಾ ಅಲೌಕಿಕೆ ಆಧ್ಯಾತ್ಮಿಕೆ ಸೂಕ್ಷ್ಮೇ ತತ್ವೇ ನಭವತಿ. ಈ ತರಹ ಸ್ಟ್ರಾಟಜೈಸ್ ಮಾಡಿ ನಾನು ಏನು ಮಾಡ್ತಾ ಇದ್ದೀನಿ ಲೌಕಿಕ ವ್ಯವಹಾರದಲ್ಲಿ,
ಆಧ್ಯಾತ್ಮಿಕದಲ್ಲಿ ಮಾಡ್ತಾನೆ ಇಲ್ವಲ್ಲ ನಾನು. ಅಂದ್ರೆ ಏನರ್ಥ? ನಾನು ಉದಾಹರಣೆಗೆ ನಾನು ಧ್ಯಾನ ಮಾಡ್ತೀನಪ್ಪ, ಈ ಈ ಥರ ಏನಾದ್ರು ವಿಘ್ನ ಬಂದರೆ ನಾನು ಈ ತರಹ ವಿಘ್ನ ಮಾಡದೇ ಇರೋ ಹಾಗೆ ನಾನು ಈ ಥರ ಮಾಡಬೇಕು, ಅಥವಾ ನಾನು ಏನೋ ಶಾಸ್ತ್ರ ಶ್ರವಣ ಮಾಡ್ತಾ ಇದ್ದೀನಿ, ಇದಕ್ಕೆ ತೊಂದರೆ ಆಗಿಬಿಟ್ರೆ ಅದಕ್ಕೇನು ನಾನು ಉಪಾಯ ಕಂಡಿಡ್ಕೊಳ್ಬೇಕು, ನಾ ಇಲ್ಲಿಂದ ಹೋಗಬೇಕು, ಯಾವುದೋ ಗುಡಿಗೆ ಹೋಗಬೇಕು ಪುರಾಣ ಕೇಳಲಿಕ್ಕೆ, ಮಧ್ಯದಲ್ಲಿ ನಂದು ಗಾಡಿ ಇದಾಗಿಬಿಟ್ರೆ ಏನು ಮಾಡಬೇಕು, ಅದು ಅಲ್ಲಿ ನಿಲ್ಲಿಸಿ ಏನಾರು ಮಾಡಿ ಹೀಗೆ ಹೋಗ್ಬೇಕು ಅಂತ ಏನು ಮಾಡಬೇಕು? ಶಾಸ್ತ್ರದ ವಿಷಯದಲ್ಲಿ, ಅಲೌಕಿಕವಾದ ಆಧ್ಯಾತ್ಮಿಕವಾದ ವಿಷಯದಲ್ಲಿ, ಸೂಕ್ಷ್ಮ ತತ್ವನಾದ ಪರಮಾತ್ಮನನ್ನು ತಿಳಿದುಕೊಳ್ಳುವುದರಲ್ಲಿ ನಾನು ಈ ಥರ ಪ್ಲ್ಯಾನೇ ಮಾಡ್ತಾ ಇಲ್ವಲ್ಲ, ನಾನು ಈ ಥರ ಯೋಚನೆ ಮಾಡ್ತಾ ಇಲ್ವಲ್ಲ. ಇದಂಚ ಅತ್ಯವಶ್ಯಕಂ, ಇದು ಮಾಡಲೇಬೇಕಿದು. ಅಧ್ಯಾತ್ಮ ಪ್ರವಣತಾಯ ಏವ ಉಪಾಸನಾದ್ಯಂತರಂಗತ್ವ. ಆ ಅಧ್ಯಾತ್ಮದಲ್ಲಿ ನಮಗೆ ಎಷ್ಟು ಎಷ್ಟು ಪರಮಾತ್ಮನ ಬಗ್ಗೆ ನಾವು ತಿಳ್ಕೊಳ್ಬೇಕು, ಆ ಬಿಂಬರೂಪದ ಬಗ್ಗೆ ತಿಳ್ಕೊಳ್ಬೇಕು ಅಂತಿದೆ, ಅಷ್ಟಷ್ಟು ಅದಕ್ಕೆ ವಿಘ್ನಗಳೆಲ್ಲ ಬಂದರೆ ಅದನ್ನು ನಾನು ವಿಘ್ನ ಪರಿಹಾರಕ್ಕೆ, ಇವಾಗ ಏನೋ ಒಂದು ಸಿಂಪಲಾಗಿ ಹೋಮ ಮಾಡಬೇಕು ಅಥವಾ ಏನೋ ಒಂದು ಮದುವೆ ಇದೆ, ಆ ವಿಘ್ನ ಬಂದುಬಿಟ್ರೆ ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತೀವಿ. ಇಲ್ಲ ರೀ, ವಿಘ್ನ ಬರುತ್ತೆ, ಗಣಪತಿನ ಮೊದಲು ಪೂಜೆ ಮಾಡಿಬಿಡೋಣ, ಇನ್ನೆಲ್ಲೋ ಒಂದು ಕಡೆ ಹೋಗೋಣ, ಇದೆಲ್ಲ ಮಾಡ್ತೀವಿ ಸುಮಾರು. ಆದರೆ ವಿಷ್ಣು ತೀರ್ಥರು ಹೇಳ್ತಾ ಇರೋದು ಸೂಕ್ಷ್ಮೇ ತತ್ವೇ. ಪರಮಾತ್ಮನ ಈ ಪರೋಕ್ಷ ಜ್ಞಾನ ಆಗಲಿ ಅಪರೋಕ್ಷ ಜ್ಞಾನ ಆಗಲಿ ಪಡಿಬೇಕು, ಅವನ ಮಹಿಮೆ ತಿಳ್ಕೊಳ್ಬೇಕು ಅಂದರೆ ಅದು ಸೂಕ್ಷ್ಮವಾದ ಕೆಲಸ. ಅಂತಹ ಸೂಕ್ಷ್ಮವಾದ ಕೆಲಸದಲ್ಲಿ ನಾನು ಈ ಥರ ಸ್ಟ್ರಾಟಜೈಸೇ ಮಾಡ್ತಾ ಇಲ್ವಲ್ಲ ಅಂತ ಒಂದು ಪ್ರಶ್ನೆ ಆ ಭಕ್ತನಿಗೆ ಬಂದಿದೆ. ಇದು 8ನೇ ಪ್ರಶ್ನೆ. ಇನ್ನ 9ನೇ ಪ್ರಶ್ನೆ ಏನಪ್ಪ? ಅಸ್ತು ಏತತ್ ಸರ್ವಂ ತಾವತ್ ಯಹ ಸಂಪ್ರಾಪ್ತಂ ಉಪಾಸ್ಯತೆ ಸಾಮಾನ್ಯತಃ ಉಕ್ತ ಪ್ರಕಾರೇಣ ಮಯಾ ಹರಿಃ ಸಹಿ ಬಿಂಬರೂಪಃ ಏವ ಉಪಾಸಿತಃ ಮುಕ್ತಿದಃ ತಚ್ಚ ರೂಪಂ ಕೀದೃಚ್ಛಕಾಸ್ತಿ. ಹೇಳ್ತಾ ಇದ್ದಾರಲ್ವಾ, ಬಿಂಬರೂಪದ ಧ್ಯಾನವನ್ನು ಮಾಡಬೇಕು ಅಂತ. 5ನೇ ಪ್ರಶ್ನೆಯಲ್ಲಿ ಏನು ಬಂದಿತ್ತು ಅಂತಂದ್ರೆ, ಇದು ಉಪಾಸನೆ ಮಾಡಬೇಕು, ಅದು ರಾಮಕೃಷ್ಣಾದಿ ರೂಪಗಳಲ್ಲ, ರಾಮಕೃಷ್ಣಾದಿ ರೂಪಗಳಿಗಿಂತ ಭಿನ್ನವಾದದ್ದಾ ಹೌದಾ ಅಂತ ಪ್ರಶ್ನೆ. ಈ 9ನೇ ಪ್ರಶ್ನೆ ಏನು ಅಂತಂದರೆ, ಆಯಿತು, ಹಿಂದೆ ಎಲ್ಲ ಬಂದಿದ್ದು 6ರಿಂದ 6, 7, 8 ಅದೆಲ್ಲ ಇರಲಿ ಒಂದು ಕಡೆಗೆ, ಹೌದು ಅದಕ್ಕೆಲ್ಲ ಪರಿಹಾರ ತಂದುಕೊಳ್ಬೇಕು, ಸರಿ. ಆದರೆ ಇವಾಗ ನಾನು ಪರಮಾತ್ಮನನ್ನ ಬಿಂಬರೂಪವನ್ನು ಧ್ಯಾನ ಮಾಡಿದರೇನೆ ಅವನು ನನಗೆ ಮೋಕ್ಷವನ್ನು ಕೊಡ್ತಾನೆ ಅಂತ ಹೇಳಿದಾರೀಗ. ಅಂತಹ ಬಿಂಬರೂಪ ಹೇಗಿದೆ? ತತ್ ಕ್ವಾ ಅಸ್ತಿ? 10ನೇ ಪ್ರಶ್ನೆ. ಆ ಬಿಂಬರೂಪಿ, ಆ ಬಿಂಬಮೂರ್ತಿ ಎಲ್ಲಿದೆ? 11ನೇ ಪ್ರಶ್ನೆ. ತದ್ ಉಪಾಸನಮಪಿ ಕಿಂ ಪ್ರಕಾರಂ? ಆ ಬಿಂಬರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡೋದು ಅಂದ್ರೆ ಏನು? ಧ್ಯಾನ ಮಾಡೋದು ಅಂದ್ರೆ ಏನು? ಅವನನ್ನ ಆ ಪ್ರಾಸೆಸ್ ಏನು? ಕಿಂಚ ತತ್ಪ್ರಾಪ್ತಯೇ ಮಯಾ ಸಾಧನೀಯಂ ಸಾಧನಂ. ಆ ಬಿಂಬರೂಪವನ್ನು ನಾನು ಹೊಂದಬೇಕು ಅಂದರೆ ನೋಡಬೇಕು, ಅಪರೋಕ್ಷ ಜ್ಞಾನ ಮಾಡಬೇಕು ಅಂತಂದರೆ ನನ್ನ ಸಾಧನೆ ಅಂದರೆ ಇವಾಗ ನನಗೇನೋ ಅವನ ಭಕ್ತ ಹೇಳ್ಕೊಳ್ಳೋದು, ನನಗೆ ಇವಾಗ ಪರೋಕ್ಷ ಜ್ಞಾನ ತನಕ ಆಗಿದೆ, ಪರೋಕ್ಷ ನಿಶ್ಚಯ ಆಗಿದೆ, ಇನ್ಮೇಲೆ ನಾನು ಧ್ಯಾನ ಮಾಡಬೇಕು. ಏನು ಮಾಡಬೇಕು? ಧ್ಯಾನ ಮಾಡಬೇಕು, ಸರಿ. ಆ ಧ್ಯಾನ ಮಾಡಲಿಕ್ಕೆ ಮೊದಲೇನು ಮಾಡಬೇಕು? ಏನು ಪ್ರಾಕ್ಟೀಸ್ ಮಾಡಬೇಕು ನಾನೀಗ ಆ ಧ್ಯಾನವನ್ನು ಸರಿಯಾಗಿ ಮಾಡಲಿಕ್ಕೆ ಅಂತ 12ನೇ ಪ್ರಶ್ನೆ. ತದೇತಸ್ಯ ಸರ್ವಸ್ಯ ಪ್ರಕಾಶಕಃ ಕಃ? ಯಾರಪ್ಪ ಅಂತಹ ಒಬ್ಬ ಮಾರ್ಗದರ್ಶಕ ಒಬ್ಬ ಬೇಕಲ್ವಾ? ಯಾರವರು? ಇವೆಲ್ಲವನ್ನು ನನಗೇನೇನು ಪ್ರಶ್ನೆ ಇದೆ ಅದನ್ನೆಲ್ಲವನ್ನ ಉತ್ತರ ರೂಪವಾಗಿ ಹೇಳುವವರು ಯಾರು, ಎಲ್ಲಿ ಸಿಗ್ತಾರೆ? ಪ್ರಶ್ನೆಗಳು ಒಂದು. ಇನ್ನೊಂದು ಸ್ಪೆಸಿಫಿಕ್ ಆಗಿ ಬಿಂಬರೂಪದ ಮೇಲೆ ಅನೇಕ ಪ್ರಶ್ನೆಗಳಿದೆ. ತಾದೃಶಶ್ಚ ಯದಿ ವಿದ್ಯೇತ ದೈವಾತ್ ಲಭ್ಯೇತ ಚ ಅಸ್ಮಾಕಂ
ತಥಾ ತದಾ ಅಸ್ಮತ್ ಸ್ವರೂಪೋದ್ಧಾರಕಂ ನಿರ್ನಿಮಿತ್ತಂ ಉಪಕಾರಿಣಂ ಕಥಂ ವಯಂ ಚ ಪ್ರತಿಕುರ್ಮಃ. ಒಂದು ವೇಳೆ ಏನೋ ನಮ್ಮ ಪುಣ್ಯದಿಂದ ಏನೋ ಸ್ವಲ್ಪ ಗುರು ಹಿರಿಯರ ಸೇವೆ ಮಾಡಿದ್ದೆ, ಅದರಿಂದ ಯಾರೋ ಒಬ್ಬ ಮಾರ್ಗದರ್ಶಕ ಸಿಕ್ಕಿದ್ರು ಅಂತ ಇಟ್ಕೊಳ್ಳೋಣ. ಆ ಮಾರ್ಗದರ್ಶಕರು ಸಿಕ್ಕಿದ ಮೇಲೆ ಏನೋ ದೈವಾತ್ ದೇವರ ಅನುಗ್ರಹದಿಂದ ಅವರಾಗೆ ಸಿಕ್ಕಿದ್ರು. ಆಮೇಲೆ ಅವರು ನಮ್ಮ ಸ್ವರೂಪ ಈ ತರಹ ಇದೆ, ಈ ತರಹ ಬಿಂಬರೂಪ ಇದೆ, ಇದನ್ನು ಉಪಾಸನೆ ಮಾಡು, ಹೀಗೆ ಮಾಡು, ಇಷ್ಟೊತ್ತು ಮಾಡು, ಈ ತರಹ ಒಂದು ನಿನ್ನ ಕಾರ್ಯಕ್ರಮಗಳನ್ನು ಇಟ್ಕೋ, ಆವಾಗ ನಿನಗೆ ಅಪರೋಕ್ಷ ಜ್ಞಾನ ಆಗತ್ತೆ, ಇಷ್ಟೊತ್ತು ಮಾಡಬೇಕು, ಹೀಗೆ ಮಾಡಬೇಕು, ಎಲ್ಲವನ್ನೂ ಹೇಳಿದ್ರು. ಸರಿ, ಅಂತಹ ಆ ಗುರುಗಳು ಸ್ವರೂಪೋದ್ಧಾರಕ ಗುರುಗಳು ಅಂತ ಸಿಗ್ತಾರಲ್ವಾ, ನಿರ್ನಿಮಿತ್ತಂ ಅವ್ರು ಏನಾಗಬೇಕಾಗಿದೆ ನನಗೆ ಹೇಳಿ. ದೇವರ ಸಂಕಲ್ಪ ಇತ್ತು, ಅವರು ಬಂದು ಹೇಳಿದ್ರು, ಹೀಗೆಲ್ಲ ಮಾಡಿಕೊಟ್ರು, ಹೋದರು. ಆದರೆ ಎಷ್ಟು ಕೃತಜ್ಞನಾಗಿರ್ಬೇಕು ನಾನು ಅವ್ರಿಗೆ. ಅವರ ಉಪಕಾರವನ್ನು ಹೇಗೆ ತಾನೇ ನಾನು ವಯಂಚ ಪ್ರತಿಕುರ್ಮಃ, ಅವರ ಉಪಕಾರವನ್ನು ಹೇಗೆ ತೀರಿಸಲಿ ನಾನು ಅಂತ ಒಟ್ಟು ಇಷ್ಟು 14 ಪ್ರಶ್ನೆಗಳು ಹಾಕೊಂಡಿದ್ದಾರೆ ವಿಷ್ಣು ತೀರ್ಥರು. ಇತ್ಯೇವಂ ವಿಧಾಹ, ಇಷ್ಟು ಹೀಗೆ ಅನೇಕ, ಇನ್ನೂ ಜಾಸ್ತಿ ಇರ್ಬೋದು, ಇಷ್ಟು ಪ್ರಶ್ನೆಗಳು ಆ ಸಾಧಕನಿಗೆ ಬರತ್ತಂತೆ ಅಂತ ಹೇಳಿದ್ದು. ಯಾಕೆಂದ್ರೆ ಅವ್ರು ಹೇಳಿದ್ದಾರೆ ಆ ತರಹ ಬರಬೇಕು. ತತ್ರ ಸರ್ವತ್ರ ಉತ್ತರೈ ಪ್ರಕರಣೈ ವದಿಷ್ಯನ್. ಈ ಎಲ್ಲ ಪ್ರಶ್ನೆಗಳಿಗೆ ಮುಂದೆ ವಿಷ್ಣು ತೀರ್ಥರು ಏನು ಮಾಡ್ತಾರೆ, ಒಂದೊಂದೇ ಶ್ಲೋಕ ತಗೊಂಡು ನೋಡಿ, ಈ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ, ಈ ಪ್ರಶ್ನೆಗೆ ಇದು ಉತ್ತರ ಇದೆ ಅಂತ ತೋರಿಸ್ತಾರೆ. ಒಂದೊಂದ್ಸಲಿ ಒಟ್ಟಿಗೆ 2-3 ಪ್ರಶ್ನೆಗಳಿಗೆ ಒಂದೇ ಶ್ಲೋಕದಲ್ಲಿ ಉತ್ತರ, ಹೀಗೆಲ್ಲ ತೋರಿಸ್ತಾರೆ. ಇದೆಲ್ಲದಕ್ಕೂ ಮೂಲ ಏನು? ಬಿಂಬೋಪಾಸಕ ಗುರುಪ್ರಾಪ್ತಿ. ಆ ಬಿಂಬೋಪಾಸಕ ಗುರುಪ್ರಾಪ್ತಿಯನ್ನ ಹೇಳ್ತಾ ಈ ಪ್ರಕರಣದಲ್ಲಿ ಮೊದಲನೇ ಪ್ರಶ್ನೆ ಇತ್ತಲ್ವಾ, ಆದಿಮಾಂ ಶಂಕಾಂ. 14 ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಏನಿತ್ತು? ಏನಪ್ಪ ಇದು, ನಂದು ಮನಸ್ಸು ಇಷ್ಟು ವಿಷಯಗಳ ಕಡೆ ಹೋಗ್ತಾ ಇದೆ, ಆ ಮನಃಪ್ರಸಾದ ಹೇಗೆ ನಾನು ತೆಗೆದುಕೊಳ್ಳಬೇಕು, ಹೇಗೆ ಪಡಿಬೇಕು ಅನ್ನೋ ಪ್ರಶ್ನೆ ಇತ್ತಲ್ವಾ. ಆ ಪ್ರಶ್ನೆಗೆ ಮೊದಲನೇ ಶ್ಲೋಕದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಶುದ್ಧಿನೃಣಾಂ ನತು ತತೇಡ್ಯ ದುರಾಶಯಾನಾಂ ವಿದ್ಯಾಶ್ರುತಾಧ್ಯಯನದಾನ ತಪಕ್ರಿಯಾಭಿಃ ಸತ್ವಾತ್ಮನಾಂ ವೃಷಭತೆ ಯಶಸಿ ಪ್ರವೃದ್ಧ ಸತ್ಶ್ರದ್ಧಯಾ ಶ್ರವಣ ಸಂಹೃತಯಾ ಯಥಾ ಸ್ಯಾತ್. ಈ ಶ್ಲೋಕ ನಾವು ಅರ್ಥ ಮಾಡಿಕೊಂಡ್ರೆ ಮೇಲ್ನೋಟಕ್ಕೆ ಏನು ಅರ್ಥ ಕಾಣುತ್ತೆ, ವಿಷ್ಣು ತೀರ್ಥರು ಏನು ಅರ್ಥ ಬರೀತಾರೆ, ಭಾರಿ ವ್ಯತ್ಯಾಸ ಇದೆ ಅಂದರೆ ನಮಗೆ ವಿಷ್ಣು ತೀರ್ಥರು ಈ ತರಹ ಈ ಶ್ಲೋಕಕ್ಕೆ ಅರ್ಥ ಮಾಡಬೇಕು, ಅದು ಇದಕ್ಕೆ ಉತ್ತರ ಸಿಗತ್ತೆ ಅನ್ನೋದೇ ಗೊತ್ತಾಗಲ್ಲ. ಪದಚ್ಛೇದ ಏನು? ಶುದ್ಧಿ ನೃಣಾಂ ನತು ತಥಾ ಅಂತ ಬಿಡಿಸ್ಕೋಬೇಕು. ಈಡ್ಯ ದುರಾಶಯಾನಾಂ ವಿದ್ಯಾಶ್ರುತಾಧ್ಯಯನದಾನ ತಪಃ ಅನ್ನೋದು ಒಂದು ಪದ. ಕ್ರಿಯಾಭಿಹಿ ಸತ್ವಾತ್ಮನಾಂ ಅಂತ ಬಿಡಿಸ್ಕೋಬೇಕು. ವೃಷಭ ತೇ ಯಶಸಿ ಪ್ರವೃದ್ಧ ಸತ್ಶ್ರದ್ಧಯ ಶ್ರವಣ ಸಂಹೃತಯ ಯಥಾ ಸ್ಯಾತ್. ಇದನ್ನು ಹೇಗೆ ಅನ್ವಯ ಮಾಡ್ಕೊಳ್ಬೇಕು ಅಂದರೆ, ಋಷಭ ಅಂತ ಒಂದು ಪದ ಇದೆ, ಈಡ್ಯ ಅಂತ ಒಂದು ಪದ ಇದೆ. ಋಷಭ ಅಂದರೆ ಪುರುಷೋತ್ತಮ, ಸರ್ವೋತ್ತಮ. ಈಡ್ಯ ಅಂದರೆ ಸ್ತುತ್ಯ ಅಂತ. ಅದರಿಂದ ಹೇ ಈಡ್ಯ, ಋಷಭ ಅಂತ ದೇವತೆಗಳು ಕೃಷ್ಣನಿಗೆ ಸಂಬೋಧನೆ ಮಾಡ್ತಾ ಇರೋದು. ಹೇ ಪರಮಾತ್ಮ, ದುರಾಶಯಾನಾಂ ನೃಣಾಂ ತಥಾ ವಿದ್ಯಾಶ್ರುತಾಧ್ಯಯನದಾನ ತಪಕ್ರಿಯಾಭಿಃ ಶುದ್ಧಿಃ ನ ಸ್ಯಾತ್ ಯಥಾ ಸತ್ವಾತ್ಮನಾಂ ತೇ ಯಶಸಿ ಶ್ರವಣ ಸಂಹೃತಯ ಪ್ರವೃದ್ಧ ಸತ್ಶ್ರದ್ಧಯ ಶುದ್ಧಿ ಸ್ಯಾತ್ ಅಂತ ಈ ಶ್ಲೋಕದ ಅನ್ವಯ. ಏನಂದ್ರೆ ಅರ್ಥ? ಹೇ ಪರಮಾತ್ಮ, ದುರಾಶಯಾನಾಂ, ಕೆಟ್ಟ ಜನರು ಇರ್ತಾರಲ್ವಾ, ಆ ಕೆಟ್ಟ ಜನರು ಅವರು ವಿದ್ಯಾ ಶ್ರುತ ಅಧ್ಯಯನ ದಾನ ತಪಃ ಕ್ರಿಯಾಭಿಹಿ. ವಿದ್ಯಾ ಅಂತಂದರೆ ಜ್ಞಾನವನ್ನು ಪಡೆಯೋದು, ಜ್ಞಾನ. ಶ್ರುತ ಅಂತಂದರೆ ಶ್ರವಣ. ಅಧ್ಯಯನ ಅಂದರೆ ಏನು, ಗ್ರಂಥಾವಲೋಕನ ಮಾಡೋದು, ಪಾಠ ಕೇಳೋದು, ಇದೆಲ್ಲ. ದಾನ ತಪಸ್ಸು.
ಈ ಕ್ರಿಯೆಗಳಿಂದ ಈ ಕೆಟ್ಟ ಜನರು ಇರ್ತಾರಲ್ವಾ, ಇವರು ಮಾಡುವ ಕ್ರಿಯೆಗಳಿಂದ ಶುದ್ಧಿ ನ ಸ್ಯಾತ್, ಅವರ ಮನಸ್ಸು ಶುದ್ಧಿ ಆಗೋದಿಲ್ಲ. ಕಂಪೇರ್ ಮಾಡ್ತಾರೆ. ಯಥಾ, ಹೇಗಂದ್ರೆ ಹೇಗಂದ್ರೆ ಅಂದರೆ, ಎಷ್ಟು ಸತ್ವಾತ್ಮನಾಂ ಒಳ್ಳೆಯ ಜನರು ಇರ್ತಾರಲ್ವಾ, ಅವರು ತೇ ಯಶಸ್ಸಿ, ನಿನ್ನ ಯಶಸ್, ಕೀರ್ತಿ, ನಿನ್ನ ಮಹಿಮೆ, ನಿನ್ನ ಮಹಿಮೆಯನ್ನ ಕೇಳಿ ಶ್ರವಣ ಸಂಭೃತಯ, ಸಂಭೃತ ಅಂದರೆ ಕೂಡಿರೋದು, ಶ್ರವಣದಿಂದ ನಿನ್ನ ಮಹಿಮೆಯನ್ನ ಕೇಳುವವರಿಗೆ ಪ್ರವೃದ್ಧ ಸತ್ಶ್ರದ್ಧೆಯ, ಬೆಳೆದು ನಿಂತಿರುವ ಸತ್ಶ್ರದ್ಧೆ, ಒಳ್ಳೆಯ ಶ್ರದ್ಧೆ ಇಂದ ಶುದ್ಧಿ ಹೇಗಾಗತ್ತೋ, ಶುದ್ಧಿ ಸ್ಯಾತ್, ಅದರಷ್ಟು ಇವ್ರಿಗಾಗೋದಿಲ್ಲ. ಅಂದ್ರೆ ಏನು ಹೇಳಲಿಕ್ಕೆ ಬರ್ತಾ ಇದ್ದಾರೆ? ಈಗ ಕೆಟ್ಟ ಜನರು ಒಳ್ಳೆಯ ಜನರು ಅಂತಿದ್ದಾರೆ. ಒಳ್ಳೆಯ ಜನರು ಸಾತ್ವಿಕರು ನಿನ್ನ ಮಹಿಮೆಯನ್ನ ಕೇಳಿದಾಗ ಎಷ್ಟು ಭಕ್ತಿ ಉಂಟಾಗತ್ತೋ ಅಷ್ಟು ಭಕ್ತಿ ಕೆಟ್ಟ ಜನರು ನಿನ್ನ ಮಹಿಮೆಯನ್ನು ಕೇಳಿದರೆ, ಅಥವಾ ಅವರ ಅಧ್ಯಯನ, ದಾನ, ತಪ ಏನೇ ಮಾಡಲಿ, ಅದರಿಂದ ಅವರಿಗೆ ಭಕ್ತಿ ಹುಟ್ಟೋದಿಲ್ಲ, ಶುದ್ಧಿ ಇಲ್ಲ, ಅವ್ರ ಮನಸ್ಸಿಗೆ ಶುದ್ಧಿ ಆಗೋದಿಲ್ಲ ಅಂತ ಈ ಶ್ಲೋಕದ ಅಭಿಪ್ರಾಯ. ಇದರಲ್ಲಿ ಏನು ಫಸ್ಟು ನಮಗೆ ತೊಂದರೆ ಬರುತ್ತೆ, ತೊಂದರೆ ಕಾಣುತ್ತೆ ಅಂತಂದರೆ, ಅಲ್ರಿ ಇದು ಏನು ಹೇಳ್ತಾ ಬರ್ತಾ ಇದ್ದಾರೆ, ಕೆಟ್ಟ ಜನರು ಅವರು ಮಾಡುವ ಶ್ರವಣ, ಅಧ್ಯಯನ, ದಾನ, ತಪಸ್ಸು ಇವುಗಳಿಂದ ಅವರಿಗೆ ಭಕ್ತಿ ಬರಲ್ಲ. ಒಳ್ಳೆಯ ಜನರು ಅವ್ರು ಮಾಡುವ ಇದರಿಂದ ಭಕ್ತಿ ಬರುತ್ತೆ. ಅಲ್ಲ, ಕೆಟ್ಟ ಜನರು ಯಾತಿಗೆ ಮಾಡಕ್ಕೆ ಹೋಗ್ತಾರೆ? ಫಸ್ಟ್ ಆಫ್ ಆಲು ದುರ್ಯೋಧನ ಕೃಷ್ಣನ ಮೇಲೆ ಭಕ್ತಿ ಮಾಡಲಿಕ್ಕೆ ಶ್ರವಣ, ಮನನ, ನಿಧಿಧ್ಯಾಸನ, ದಾನ, ತಪಸ್ಸು ಅವನ ಮೇಲೆ ಭಕ್ತಿ ಬರಲಿ ಅಂತ ಏನಾರ ಮಾಡಿದ್ನೇನೋ? ಕೆಟ್ಟ ಜನರು ಮಾಡಲಿಕ್ಕೆ ಹೋಗಲ್ವಲ್ಲ. ದುರಾಶಯಾನಾಂ ನೃಣಾಂ, ಅವ್ರಿಗೆ ಎಷ್ಟು ಭಕ್ತಿ ಬರಲ್ವೋ ಸಜ್ಜನರಿಗೆ ಒಳ್ಳೆ ಭಕ್ತಿ ಬರುತ್ತೆ. ಅಂದರೆ ಅದು ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ. ಅಂದರೆ ಕೆಟ್ಟ ಜನರು ಮಾಡೋದೇ ಇಲ್ಲ, ಅದನ್ನೇನು ಹೇಳೋದು? ಹೌದು, ಮಾಡೋದೇ ಇಲ್ಲ, ಅವರು ಮಾಡೋದೇ ಇಲ್ಲ ಅಂದರೆ ಭಕ್ತಿ ಬರೋದೇ ಇಲ್ಲ. ಸಜ್ಜನರು ಮಾಡ್ತಾರೆ, ಭಕ್ತಿ ಬರುತ್ತಪ್ಪ ಅಂತ ಹೀಗರ್ಥ ಬರುತ್ತೆ. ಆದರೆ ವಿಷ್ಣು ತೀರ್ಥರು ಏನು ಮಾಡ್ತಾರೆ, ದುರಾಶಯಾನ ಅಂತಿದೆಯಲ್ವಾ, ಅದಕ್ಕೆ ಕೆಟ್ಟ ಜನರು ಅಂತ ಅರ್ಥ ಅಲ್ಲ, ಅನಿಗೃಹೀತ ಮನಸಾಂ ಅಂತ ಒಂದು ಅರ್ಥ ಬರೀತಾರೆ. ಅನಿಗೃಹೀತ ಮನಸಾಂ ಅಂದರೆ ಯಾರ ಮನಸ್ಸು ಹತೋಟಿಯಲ್ಲಿ ಇರೋದಿಲ್ವೋ ಅವರಿಗೆ ಅಂತ ಅರ್ಥ. ಆಶಯ, ಆಶಯ ಅಂದರೆ ಮನಸ್ಸು ಅಂತ ಅರ್ಥ ಇದೆ. ದುರಾಶಯ ಅಂದರೆ ಕೆಟ್ಟ ಮನಸ್ಸು ಅನ್ನೋದಕ್ಕಿಂತ ದುಃಖದಿಂದ ಮನಸ್ಸನ್ನ ನಿಗ್ರಹ ಮಾಡುವವರು, ಅಂದರೆ ನಿಗ್ರಹ ಮಾಡದೇ ಇರೋರು. ಕಷ್ಟದಿಂದ ಮಾಡ್ಲಿಕ್ಕಾಗತ್ತಪ್ಪ, ನಮ್ಮ ಕೈಲಿ ಮಾಡಲಿಕ್ಕೆ ಆಗಲ್ಲ ಅಂತ ಅರ್ಥ. ಯಾರಿಗೆ ಮನಸ್ಸು ಹತೋಟಿಲಿರೋದಿಲ್ವೋ ಅವರು, ಅಂದರೆ ಹತೋಟಿಲಿರಲ್ಲ ಅಂದ್ರೆ ಏನು? ಹತೋಟಿಲಿರಲ್ಲ ಅಂದರೆ ಅಲ್ಲಿ ಇಲ್ಲಿ ಹೊಯ್ದಾಡ್ತಾ ಇರುತ್ತೆ. ಅದೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ನಮ್ಮಂಥವ್ರಿಗೆಲ್ಲ ಅದು ಪ್ರಸಿದ್ಧನೇ, ನಮಗೆ ಎಕ್ಸ್ಪೀರಿಯನ್ಸಲ್ಲೇ ಇದೆ. ಒಂದು 2 ನಿಮಿಷ ಒಂದು ಕಡೆ ಫೋಕಸ್ ಮಾಡ್ಲಿಕ್ಕೆ ಬರಲ್ಲ. ಅಂತಹ ನಾವಿದ್ದೀವಲ್ವಾ, ಅವರಿಗೆ ಶ್ರವಣ, ಅಧ್ಯಯನ, ಜಪ, ತಪಸ್ಸು, ತೀರ್ಥಯಾತ್ರೆ, ಉಪವಾಸ ಇದೆಲ್ಲ ಎಷ್ಟು ಮಾಡಿದ್ರೂ ಕೂಡ ಅಷ್ಟು ಭಕ್ತಿ ಬರಲ್ವಂತೆ ಪರಮಾತ್ಮನಲ್ಲಿ. ಯಾರಿಗೆ ಸ್ವಲ್ಪ ಮನಸ್ಸು ಹತೋಟಿಲಿರುತ್ತಲ್ವಾ ಅವರಿಗೆ ಕೇವಲ ಶ್ರವಣ, ಇನ್ನೇನು ಬೇಕಾಗಿಲ್ಲ, ಕೇವಲ ಶ್ರವಣದಿಂದ. ಯಾಕೆಂದರೆ ಆ ಶ್ಲೋಕದಲ್ಲಿ ಹಾಗೆ ಇದೆ. ಆ ಶ್ಲೋಕದಲ್ಲಿ ಏನಿದೆ ಅಂತಂದರೆ, ತೇ ತವ ಸತ್ವಾತ್ಮನಾಂ ತೇ ಯಶಸಿ
ಶ್ರವಣ ಸಂಭೃತಯ, ನಿನ್ನ ಮಹಾತ್ಮ್ಯದನ್ನು ಕೇಳುವುದರಲ್ಲಿ ಕೇಳಿದ್ರೆ ಸಾಕು ಅವ್ರಿಗೆ ಭಕ್ತಿ ಅದು ಅಭಿವ್ಯಕ್ತ ಆಗ್ಬಿಡುತ್ತೆ. ಯಾರಿಗೆ? ನಿಗೃಹೀತವಾದ ಮನಸ್ಸುಳ್ಳವರಿಗೆ. ಸತ್ವಾತ್ಮನಾಮ್ ಅಂತಿದೆಯಲ್ವಾ, ಆತ್ಮ ಅಂದರೆ ಜೀವ ಅಂತ ಅರ್ಥ ಮಾಡಿಬಿಟ್ರೆ ಉತ್ತಮ ಜೀವರು, ದುರಾಶಯ ಅಂದರೆ ಕೆಟ್ಟವರು, ಹೀಗರ್ಥ ಅಲ್ಲ. ಆತ್ಮ ಅಂದರೆ ಮನಸ್ಸು ಅಂತ ಅರ್ಥ ಇದೆ ಒಂದು. ಸತ್ವಾತ್ಮನಾಮ್ ಅಂದರೆ ಯಾರ ಮನಸ್ಸು ಹತೋಟಿಲಿರುತ್ತೋ ಅವರಿಗೆ ಕೇವಲ ನಿನ್ನ ಶ್ರವಣದಿಂದಲೇ ಸಾಕು. ಏನಾಗತ್ತೆ? ಪ್ರವೃದ್ಧ ಸತ್ಶ್ರದ್ಧಯ. ಪ್ರವೃದ್ಧ ಸತ್ಶ್ರದ್ಧಯ ಅಂದರೆ ಪ್ರವೃದ್ಧವಾದ, ಸತ್ ಅಂದರೆ ಶುದ್ಧವಾದ, ಶ್ರದ್ಧೆಯಿಂದ ಕೂಡಿರುವ. ಏನು ಶ್ರದ್ಧೆಯಿಂದ ಕೂಡಿರುವ? ಏನು ಅಂತಲೇ ಇಲ್ಲ ಅಲ್ಲಿ. ಪ್ರವೃದ್ಧ ಎಲ್ಲ ವಿಶೇಷಣಗಳು, ವಿಶೇಷನೇ ಇಲ್ಲ, ಬರೀ ಅಡ್ಜೆಕ್ಟಿವ್ಸು. ಶ್ರವಣ ಸಂವೃತಯ ಪ್ರವೃದ್ಧ ಸತ್ಶ್ರದ್ಧಯ. ಶ್ರವಣದಿಂದ ಪ್ರವೃದ್ಧವಾದ, ಶ್ರವಣದಿಂದ ಕೂಡಿರುವ, ನಿರ್ದುಷ್ಟವಾದ, ಶ್ರದ್ಧೆಯಿಂದ ಕೂಡಿರುವ ಏನು ಅನ್ನೋದೇ ಇಲ್ಲ. ಆ ಶ್ರದ್ಧೆಯಿಂದ ಕೂಡಿರುವ ಭಕ್ತಿ ಅಂತ ಅರ್ಥ ಮಾಡಬೇಕು ಅಂತ ವಿಷ್ಣು ತೀರ್ಥರು ಆ ವಿಶೇಷವನ್ನ ಹೇಳ್ತಾರೆ. ಏನು ವಿಶೇಷ? ಭಕ್ತಿ. ಭಕ್ತಿ ಎನ್ನುವ ಒಂದು ಅಂಶ ಇದೆಯಲ್ವಾ, ಅದು ಈ ಥರ ಕೂಡಿರ್ಬೇಕು. ಅದಕ್ಕೆ ಏನು ಕೂಡಿರಬೇಕು? ಅದು ನಿತ್ಯವಾಗಿರಬೇಕು, ಶ್ರದ್ಧಾದಿಂದ ಕೂಡಿರಬೇಕು. ಸತ್ ಶ್ರದ್ಧಯ ಅಂತಿದೆ ಶ್ಲೋಕದಲ್ಲಿ, 2 ಪದ ಇದೆ, ಸತ್ ಶ್ರದ್ಧಾ. ಸತ್ ಅಂತಂದ್ರೆ ನಿರ್ದುಷ್ಟವಾಗಿರಬೇಕು. ನಿರ್ದುಷ್ಟ ಅಂದ್ರೆ ಮತ್ತೆ ಅದೇನೆ, ಹಿಂದೆ ಬಂತಲ್ಲ, ಭಕ್ತಿಯ ಒಂದು ಲಕ್ಷಣವನ್ನು ಹೇಳಿದ್ರಲ್ವಾ, ಮಧ್ಯ ನಿಂತೋಗೋದು, ಬೇರೆಯವರಿಗಿಂತ ಪರಮಾತ್ಮನಿಗಿಂತ ಬೇರೆಯವರಲ್ಲಿ ಜಾಸ್ತಿ ಪ್ರೀತಿ ಮಾಡೋದು, ಇದೆಲ್ಲ ದೋಷದಿಂದ ಕೂಡಿದ್ದು ಅಂತ ಅರ್ಥ. ಅದೆಲ್ಲ ಇರಬಾರ್ದು. ಶ್ರದ್ಧಾ ಅಂತಂದ್ರೆ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಬರೀತಾರೆ, ಶ್ರದ್ಧಾ ಅಂತಂದ್ರೆ ಈ ಭಕ್ತಿಯನ್ನ ಮಾಡಿದರೆ ನನಗೆ ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗೇ ಆಗತ್ತೆ ಅನ್ನುವ ಒಂದು ದೃಢವಾದ ಒಂದು ನಿಶ್ಚಯ ಇರಬೇಕು. ಆ ದೃಢವಾದ ನಿಶ್ಚಯಕ್ಕೆ ಏನಂತ ಕರೀತಾರೆ? ಶ್ರದ್ಧಾ ಅಂತ ಕರೀತಾರೆ. ಅಂದ್ರೆ ಅದು ಬರೀ ಭಕ್ತಿ ಇಲ್ಲಲ್ಲ, ಯಾವುದರಲ್ಲೇ. ಇವಾಗ ವೇದದಲ್ಲಿ ಹೇಳಿದೆ, ಏನಂತ ಹೇಳಿದೆ ನೋಡ್ರಿ, ನೀವು ಜ್ಯೋತಿಷ್ಠೋಮಯಾಗ ಮಾಡಿದ್ರೆ ಸ್ವರ್ಗ ಸಿಗತ್ತೆ, ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅಂತ ವೇದ ಹೇಳ್ತಾರೆ. ಯಾರಿಗಪ್ಪ ಸ್ವರ್ಗ ಸಿಗತ್ತೆ ಅಂದ್ರೆ ಯಾರು ವೇದದಲ್ಲಿ ಶ್ರದ್ಧೆ ಇಡ್ತಾನೆ. ಅಂದ್ರೆ ಹೌದು, ಜ್ಯೋತಿಷ್ಠೋಮಯಾಗ ಮಾಡಿದರೆ ನನಗೆ ಸ್ವರ್ಗ ಸಿಕ್ಕೇ ಸಿಗತ್ತೆ ಅನ್ನೋದು ಶ್ರದ್ಧೆ. ಸಿಕ್ಕೇ ಸಿಗತ್ತೆ, ವೇದದಲ್ಲಿ ಹೇಳಿರುವುದು ಅದು ಏನೋ ಪರಮ ಪ್ರಮಾಣ. ಆಮೇಲೆ ಬರೀ ವೇದಾಂತ ಅಷ್ಟೇ ಅಲ್ಲ, ಶಾಸ್ತ್ರದಲ್ಲಿ ಕೆಲವು ಪಾಪಗಳನ್ನು ಮಾಡಿರ್ತೀವಿ. ಆ ಪಾಪಗಳು ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದು ಬಹಳ ಕಷ್ಟ ಇರುತ್ತೆ ಕೆಲವು ಸಲ, ಅಥವಾ ಪ್ರಾಯಶ್ಚಿತ್ತನೇ ಇರಲ್ಲ. ಕೃತಜ್ಞನಿಗೆ ಪ್ರಾಯಶ್ಚಿತ್ತನೇ ಇಲ್ಲ ಅಂತಿದೆ ಶಾಸ್ತ್ರದಲ್ಲಿ. ಯಾರು ಉಪಕಾರ ಮಾಡಿರ್ತಾರೆ ಆ ಉಪಕಾರವನ್ನ ಸ್ಮರಣೆ ಮಾಡದೆ ಹೋದರೆ ಅವನಿಗೆ ಪ್ರಾಯಶ್ಚಿತ್ತನೇ ಇಲ್ಲ. ಯಾರೋ ನಮಗೆ ಊಟ ಹಾಕಿರ್ತಾರಪ್ಪ, 10 ವರ್ಷ 20 ವರ್ಷ ಊಟ ಹಾಕಿರ್ತಾರೆ, ಬೇರೆ ಇನ್ನೇನೂ ಇಲ್ಲ, ದಿನ ಬೆಳಗಿನ ಸಾಯಂಕಾಲ ತನಕ ಅವ್ರು ನೋಡ್ಕೊಂಡಿರ್ತಾರೆ, ಊಟ ಹಾಕಿರ್ತಾರೆ. ಅವರ ಉಪಕಾರ ಸ್ಮರಣೆಯನ್ನೇ ಮಾಡದೆ ಹೋದರೆ, ಅವರನ್ನ ಬೈದು ಮಾಡಿ ಏನೋ ಮಾಡಿಬಿಟ್ರೆ ಅದಕ್ಕೆ ಆ ಪಾಪಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ ಅನ್ನತ್ತೆ ಶಾಸ್ತ್ರ. ಅಂತಹ ಪಾಪಗಳು ಹೇಗೆ ಹೋಗಬೇಕು ಅಂತಂದ್ರೆ, ಜ್ಞಾನಿಗಳಿರ್ತಾರಲ್ವಾ, ಆ ಜ್ಞಾನಿಗಳ ಹತ್ರ ಹೋಗಿ ನಾನಿಂತಹ ಪಾಪವನ್ನು ಮಾಡಿಬಿಟ್ಟಿದ್ದೇನೆ ಗುರುಗಳೇ, ಏನು ಮಾಡಬೇಕು ಅಂತ ಕೇಳಬೇಕು. ಅವ್ರೇನೋ ಒಂದು ಹೇಳ್ತಾರೆ ಪ್ರಾಯಶ್ಚಿತ್ತ, ಅದನ್ನು ಮಾಡಿಬಿಟ್ರೆ ಸಾಕು, ಅದು ಪಾಪ ಹೋಗ್ಬಿಡುತ್ತೆ. ಅವ್ರು ಏನು ಹೇಳ್ತಾರೋ ಮಾಡಬೇಕು, ಅಥವಾ ಅವ್ರು ಏನು ಹೇಳೋದು ಬೇಕಾಗಿಲ್ಲ, ಅವರು ಇವನು ಮಾಡುವ ಸೇವೆಗೆ ಆಯ್ತಪ್ಪ ನಿನ್ನ ಪಾಪ ಹೋಗಿದೆ ಅಂತ ಬಾಯಲ್ಲಿ ಹೇಳಿಬಿಟ್ರೆ ಸಾಕು, ಪಾಪ ಹೋಗ್ಬಿಡತ್ತಂತೆ. ಆದರೆ ಶಾಸ್ತ್ರ ಹೇಳುತ್ತೆ, ಬಾಯಲ್ಲಿ ಹೇಳಿಬಿಟ್ರೆ ಸಾಕಲ್ಲ, ಇವನಿಗೆ ಆ ಶ್ರದ್ಧೆ ಇರಬೇಕು. ಓ, ಇವರು ಬಾಯಲ್ಲಿ ಹೇಳಿದ್ದಾರೆ, ಇವರು ಜ್ಞಾನಿಗಳು, ಅಥವಾ ಏನೋ ನನ್ನ ಕೆಲಸ ಮಾಡು ಅಂತ ಹೇಳಿದ್ದಾರೆ, ಅದು ಮಾಡಿದ್ರೆ ನನ್ನ ಪಾಪ ಹೋಗೇ ಹೋಗುತ್ತೆ ಎನ್ನುವ ಅಚಲವಾದ ಒಂದು ದೃಢವಾದ ನಂಬಿಕೆ ಇರಬೇಕು. ಆ ನಂಬಿಕೆಯನ್ನೇ ಶ್ರದ್ಧಾ ಅಂತ ಕರೆಯೋದು.
ಅದರಿಂದ ಭಕ್ತಿನೂ ಹಾಗೇನೆ. ಈ ಈ ಶ್ಲೋಕದಲ್ಲಿ ಸತ್ಶ್ರದ್ಧಯ ಅಂತ ಏನಿದೆ, ಆ ನಿರ್ದುಷ್ಟವಾದ ಭಕ್ತಿ ಶ್ರದ್ಧಾಪೂರ್ವಕವಾದ ದಿಂದ ಕೂಡಿರ್ಬೇಕದು. ಶ್ರದ್ಧೆ ಅನ್ನೋದು ಆಚಾರ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ, ಅದೊಂಥರ ಗೊಬ್ಬರ ಅಂತೆ ಭಕ್ತಿಗೆ. ಆ ಭಕ್ತಿ ಅನ್ನೋದು ಬೀಜ. ಅದು ಕೇವಲ ಉತ್ತಮ ಜೀವರಲ್ಲಿ ಮಾತ್ರ ಪರಮಾತ್ಮನಲ್ಲಿ ಭಕ್ತಿ ಬರೋ ಹಾಗೆ ಇರುತ್ತೆ. ಅವರದು ಬೈ ನೇಚರ್ ಹಾಗಿರ್ತಾರವರು. ಸ್ವಾಭಾವಿಕವಾಗಿಯೇ ಉತ್ತಮ ಜೀವರಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು ಅಂತ ಇರುತ್ತೆ. ಅದು ಬೀಜ. ಅದರ ಸುತ್ತ ಆ ಬೀಜವನ್ನ ನೆಟ್ಟಬೇಕಲ್ವಾ, ಭೂಮಿಯಲ್ಲಿ ನೆಟ್ಟಿ ಅದಕ್ಕೆ ನೀರು ಅದು ಎಲ್ಲ ಹಾಕಬೇಕು. ವಿಷ್ಣು ತೀರ್ಥರು ಹೇಳ್ತಾರೆ ನೋಡಿ, ತೀರ್ಥಯಾತ್ರೆ ಅದೆಲ್ಲ ಮಾಡಿದ್ರೆ, ಯಾಕೆಂದ್ರೆ ಮೊದಲನೇ ಪ್ರಶ್ನೆ ಅದೇ ಇದ್ದಿದ್ದು, ತೀರ್ಥಯಾತ್ರೆಯಿಂದ ಆಗಬಹುದಾ ಇಂಥ ನಿಶ್ಚಲವಾದದ್ದು ಭಕ್ತಿ ಬರಕ್ಕೆ ಸಾಧ್ಯ ಇಲ್ಲ ಅಂತಾರೆ ವಿಷ್ಣು ತೀರ್ಥರು. ತೀರ್ಥಯಾತ್ರೆಯಿಂದ ಹಬ್ಬಬ್ಬ ಅಂದ್ರೆ ಏನಾಗ್ಬೋದು ಅಂತಂದ್ರೆ ಪಾಪಗಳು ಹೋಗ್ಬೋದಷ್ಟೇ. ಈ ಬೀಜ ಹಾಕಿರ್ತೀವಲ್ಲ ಆ ಭೂಮಿಯಲ್ಲಿ, ಆ ಬೀಜ ಸುತ್ತ ಬರೀ ಕೊಳೆ ತುಂಬಿಕೊಂಡಿದ್ರೆ, ಏನೋ ಒಂದು ಪದಾರ್ಥ ಬಿದ್ದಿರುತ್ತೆ, ಏನೋ ಸಿಮೆಂಟು ಏನೋ ಗಾರೆ ಅದರ ಬಿದ್ದಿದ್ರೆ ಅದು ಬೀಜ ಮೊಳಕೆನೆ ಬರೋದಿಲ್ಲ. ಅದೆಲ್ಲ ಕೊಳೆಯನ್ನು ತೆಗಿಬೇಕಲ್ವಾ, ಆ ಕೊಳೆ ತೆಗೆಯೋ ಕೆಲಸ ತೀರ್ಥಯಾತ್ರೆ ಮಾಡುತ್ತೆ. ತೀರ್ಥಯಾತ್ರೆ ಮಾಡಿದ್ರೆ ಮನಸ್ಸಿನಲ್ಲಿ ಏನೇನು ಕಶ್ಮಲಗಳು ಅಂತ ಇದೆ, ಆ ಕಶ್ಮಲಗಳೆಲ್ಲ ಹೋಗ್ಲಿಕ್ಕೆ ಬೇಕು ತೀರ್ಥಯಾತ್ರೆ. ಆ ಹೋದ ಮೇಲೆ ಆ ಬೀಜಕ್ಕೆ ಏನು ಮಾಡಬೇಕು, ನೀರು ಬೇಕು, ಆಮೇಲೆ ಸೂರ್ಯನ ಬೆಳಕು ಬೇಕು, ಗೊಬ್ಬರ ಹಾಕಬೇಕು. ಇದೆಲ್ಲ ಒಂದೊಂದುವೇ ಆ ಪರಮಾತ್ಮನ ಅನುಗ್ರಹ ಮತ್ತು ಆ ಏನು ಶ್ರದ್ಧೆ, ಇದೆಲ್ಲ ಗೊಬ್ಬರ ಇದ್ದಂಗೆ, ಪರಮಾತ್ಮನ ಅನುಗ್ರಹ ಸೂರ್ಯನ ಕಿರಣ ಇದ್ದಂಗೆ. ಹೀಗೆ ಆ ಒಂದೊಂದು ಆ ಸಲಕರಣೆಗಳು ಏನ್ ಮಾಡುತ್ತೆ, ಆ ಬೀಜವನ್ನ ಮೊಳಕೆ ಒಡೆದು ಅದು ಬೆಳಿಲಿಕ್ಕೆ ಕಾರಣ ಆಗತ್ತೆ. ಹಾಗೆ ಭಕ್ತಿ ಆ ಜೀವನ ಸ್ವರೂಪದಲ್ಲಿ ಇರತ್ತೆ. ಅದು ಮೊಳಕೆ ಒಡೆದು ದೊಡ್ಡದಾಗಬೇಕು ಅಂತಂದ್ರೆ ಇದೆಲ್ಲ ಸಲಕರಣೆಗಳು ಬೇಕು. ಅದರಲ್ಲಿ ಮೇನ್ ಆದ ಸಲಕರಣೆ ಏನಪ್ಪಾ ಅಂದ್ರೆ ಮನಸ್ಸು ನಿಗೃಹೀತವಾಗಿರಬೇಕು. ಅದು ಹೇಗಾಗತ್ತೆ ಅಂತ ಕೇಳಿದ್ರೆ ವಿಷ್ಣು ತೀರ್ಥರು ಹೇಳ್ತಾರೆ, ಅದೇ ಮೊದಲನೇ ಪ್ರಶ್ನೆ, ಮನಸ್ಸನ್ನು ಹೇಗೆ ನಾನು ಸಲೀಸಾಗಿ ಧ್ಯಾನಕ್ಕೆ ಅದನ್ನು ಹಚ್ಚಬಹುದು ಅಂತ ಅಲ್ವಾ. ಅದಕ್ಕೆ ಉತ್ತರ ಹೇಳ್ತಾರೆ, ಶ್ರವಣ. ಶ್ರವಣ, ಪರಮಾತ್ಮನ ಶ್ರವಣದಿಂದ ಆ ಮನಸ್ಸು ನಿಗೃಹೀತವಾಗುತ್ತೆ. ಆ ನಿಗೃಹೀತವಾದ ಮನಸ್ಸಿನಿಂದ ಅಲ್ಲಿ ಏನು ಭಕ್ತಿ ಅನ್ನೋದು ಬೆಳೆಯತ್ತೆ, ಆ ಭಕ್ತಿ ಪರಮಾತ್ಮನ ಅಪರೋಕ್ಷಕ್ಕೆ ಕಾರಣವಾಗುತ್ತೆ. ಅದರಿಂದ ವಿಷ್ಣು ತೀರ್ಥರು ಹೇಳ್ತಾ ಇರೋದು, ಪ್ರಶ್ನೆ ಇದ್ದಿದ್ದು ತೀರ್ಥಯಾತ್ರೆಗಳಿಂದ ಆಗತ್ತಾ ಸಲೀಸಾಗಿ ಮನಸ್ಸನ್ನು ಹತೋಟಿಲಿಟ್ಕೊಳ್ಳೋದು ಅಂತ. ಅದಕ್ಕೆ ಉತ್ತರ ಏನು ಕೊಟ್ರು, ಇಲ್ಲ, ಶ್ರವಣ ಮಾಡಿ ಪರಮಾತ್ಮನ ಮಾಹಾತ್ಮ್ಯ ಶ್ರವಣೆ ಮಾಡುವುದರಿಂದ ಈ ಮನಸ್ಸು ಅದು ಸಲೀಸಾಗಿ ಧ್ಯಾನದಲ್ಲಿ ಅದು ತೊಡಿಲಿಕ್ಕೆ ಬಹಳ ಅನುಕೂಲ ಆಗತ್ತೆ. ತೀರ್ಥಯಾತ್ರೆಗಳೆಲ್ಲ ಮಾಡಿದರೆ ಅದರಿಂದ ಕಶ್ಮಲಗಳು ಪಾಪಗಳು ಹೋಗ್ಬೋದಷ್ಟೇ ಹೊರತು ಆ ಮನಸ್ಸು ಏಕಾಗ್ರತೆಯನ್ನು ಪಡೀಲಿಕ್ಕೆ ಆಗೋದಿಲ್ಲ ಅಂತ. ಆ ತೀರ್ಥಯಾತ್ರೆ ಅಂದ್ರೆ ತೀರ್ಥಯಾತ್ರೆ ಬೇಡ ಅಂತ ಹೇಳ್ತಾ ಇಲ್ಲ ಮತ್ತೆ, ಯಾಕೆಂದ್ರೆ ಆ ತೀರ್ಥಯಾತ್ರೆ ಮಾಡೇನೆ ಆ ಪಾಪಗಳನ್ನೆಲ್ಲ ಕಲ್ಕೋಬೇಕು, ಇಂತಹ ಒಂದು ಸ್ಥಿತಿಗೆ ಬರಬೇಕು ಅಂದ್ರೆ ತೀರ್ಥಯಾತ್ರೆ ಇರಲೇಬೇಕು. ಆದರೆ ಮನಃಶುದ್ಧಿ ಮಾಡಬೇಕು ಅಂತಂದ್ರೆ, ಅಂದ್ರೆ ಮನಃಶುದ್ಧಿ ಅನ್ನೋದಕ್ಕಿಂತ ಮನಸ್ಸು ಸಲೀಸಾಗಿ ಧ್ಯಾನದಲ್ಲಿ ಹೋಗಬೇಕು. ಅದಕ್ಕೇನಪ್ಪ ಮಾಡಬೇಕು ನಾನು ಅಂತ ಮೊದಲನೇ ಪ್ರಶ್ನೆ. ಅದಕ್ಕೆ ಉತ್ತರ ಏನು, ನೀವು ಪರಮಾತ್ಮನ ಮಾಹಾತ್ಮ್ಯ ಶ್ರವಣವನ್ನು ಕೇಳ್ತಾ ಇರ್ರಿ, ಅದರಿಂದ ಆ ಶ್ರವಣದಿಂದ ಸಲೀಸಾಗೆ ನೀವು ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಡುವಂತಹ ಒಂದು ಶಕ್ತಿ ಬರುತ್ತೆ ಅಂತ ಉತ್ತರ. ಅನೇನ ಕೊನೆಗೆ ಬರೀತಾರೆ, ಅತ್ಯಂತಂ ಮನಃಶುದ್ಧಿ ಅಪ್ರಯತ್ನೇನ. ನಾವು ಮೊದಲು ನೋಡಿದ್ವಲ್ಲ, ಆ ಪ್ರಯತ್ನ ಇಲ್ಲದೇನೆ ತುಂಬಾ ಸಲೀಸಾಗಿ ಮನಸ್ಸು ಹೋಗ್ಬೇಕು ಅಂತಂದ್ರೆ
ಶ್ರದ್ಧಾಪೂರ್ವಕ ಶ್ರವಣಾದಿಜನ್ಯ ಭಕ್ತ್ಯ ಏವ, ಶ್ರದ್ಧೆಯಿಂದ ಕೂಡಿರುವ ಶ್ರವಣಾದಿಗಳಿಂದ ಹುಟ್ಟುವ, ಪರಮಾತ್ಮನಲ್ಲಿ ಶ್ರವಣ ಮಾಡಿದರೆ ಏನಾಗುತ್ತೆ? ಭಕ್ತಿ ಹುಟ್ಟತ್ತೆ. ಅಂತಹ ಭಕ್ತಿಯಿಂದಲೇ ಮನಃಶುದ್ಧಿ ಅನ್ನೋದಾಗತ್ತೆ. ನತು ತೀರ್ಥಯಾತ್ರಾದಿನ, ತೀರ್ಥಯಾತ್ರೆಗಳನ್ನು ಮಾಡಿದಾಗ ಅತ್ಯಂತವಾದ ಮನಃಶುದ್ಧಿ ಆಗೋದಿಲ್ಲ. ಆದ್ದರಿಂದ ಶ್ರವಣಾದಿಕಮೇವ ತದುಪಾಯ, ಶ್ರವಣಾದಿಗಳನ್ನೇ ಆದಿಪದದಿಂದ ನಾನು ತಗೊಳ್ಳಬಹುದು. ಅಂತಹ ಶ್ರವಣ ಮನನ ಇವುಗಳೇ ಉಪಾಯ ಯಾವುದಕ್ಕೆ? ಮನಃಶುದ್ಧಿಗೆ ಎನ್ನುವುದು. ಅವಾಗ ಏನಾಗುತ್ತೆ? ಅವರು ಸತ್ವಾತ್ಮರಾಗ್ತಾರೆ. ಆ ಮನಃಶುದ್ಧಿ ಆಗಲಿಲ್ಲ ಅಂದರೆ ದುರಾಶಯರಾಗ್ತಾರೆ. ಅಂದರೆ ಮನಃಶುದ್ಧಿ ಆಗದೇನೆ ಏನೇ ಕೆಲಸ ಮಾಡಿದ್ರೂ ಕೂಡ, ತಪಸ್ಸು ದಾನ ಏನೇ ಮಾಡಿದ್ರೂ ಕೂಡ ನಮಗೆ ಬೇಕಾಗಿರುವ ಮನಃಶುದ್ಧಿ ಪ್ರಾಪ್ತವಾಗಿಲ್ಲ ಅಂತಂದರೆ ಧ್ಯಾನ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಅದು ಮಾಡಬೇಕು ಅಂದರೆ ಇದೆಲ್ಲ ಮಾಡಬೇಕು ಅಂತ ಮೊದಲನೇ ಶಂಕಾದ ಪರಿಹಾರವನ್ನು ಈ ಥರ ತಿಳ್ಕೊಳ್ಬೇಕು ಅಂತ ವಿಷ್ಣು ತೀರ್ಥರು 14 ಸಂಶಯಗಳು, ಪ್ರಶ್ನೆಗಳು, ಆ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಎರಡನೇ ಪ್ರಶ್ನೆಗೆ ಮತ್ತೆ ಮುಂದೆ 210ನೇ ಶ್ಲೋಕದಲ್ಲಿ ಸಂಕೀರ್ತ್ಯಮಾನೋ ಅನ್ನೋದು, ಆಮೇಲೆ 3-4 ಹೀಗೆ ಬೇರೆ ಬೇರೆ ಶ್ಲೋಕದಲ್ಲಿ ಈ ಬರುವ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳ್ತಾ ಬರ್ತಾರೆ. ಇಲ್ಲಿಗೆ ನಿಲ್ಲಿಸಿರೋಣ ಇವತ್ತಿನ ಪಾಠ. ಮತ್ತೆ ಮುಂದಿನ ಪಾಠ ಮುಂದಿನ ವಾರ ಹೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.